For all the latest reviews, interviews, and everything entertainment in Tamil, Kannada, Malayalam, and Telugu, subscribe to Film Companion South now. ರಾಜ್ ಅವರೇ, ರಕ್ಷಿತ್ ಅವರೇ, ನಮಸ್ತೆ. ನಮಸ್ತೆ. ಈ ಚಿತ್ರದ ಹೆಸರು ಮುಂಚೆ ಹರಿಹರ ಆಗಿತ್ತ? ಹೌದು. ಈಗ ಗರುಡಗಮನ ವಿಶ್ವಭವ. ಕರೆಕ್ಟ್. ಸೊ ಶುರುನೇ ಒಂದು ಸ್ವಲ್ಪ ಡೀಪ್ ಕ್ವೆಶ್ಚನ್ ಇಂದ ಶುರು ಮಾಡ್ತೀನಿ. ಹರಿಹರ, ಶಿವ, ದೇವಿ, ಅದ್ರ ಬಗ್ಗೆ ಆಮೇಲೆ ಕೇಳ್ತೀನಿ. ದೇವರನ್ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ನನ್ನ ಲೆಕ್ಕದಲ್ಲಿ ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ದಿರೋದನ್ನ ನಮ್ಮ 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 ನಮಗೆ ಅಂದ್ರೆ ದೇವರು ಅನ್ನೋದು ಹೇಗಿದೆ ಗೊತ್ತಿಲ್ಲ, ನಾವು ಹೇಗೆ ಗ್ರಹಿಸಬಹುದು ಅಂತ ಮಾತ್ರ ಗೊತ್ತಿರೋದು. ನಾವು ಗ್ರಹಿಸಿದ್ದನ್ನ ನಾವೇನೋ ಹೆಸರು ಕೊಡ್ತೀವಿ. ಸೊ ನಾನೇನನ್ನ ಗ್ರಹಿಸಿದ್ದೇನೆ, ಒಂದೇ ಜೀವನ ಅನ್ನುವಂಥ ಒಂದು ಇದನ್ನ, ಒಂದು ಎಕ್ಸ್ಪೀರಿಯನ್ಸನ್ನ ನಾನು ದೇವರು ಅಂತ ಅನ್ಕೊಂಡ್ರೆ ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯನ ಅದು ಬೇರೆ ಬೇರೆ ಅಂತ ನಾವು ಪೂಜಿಸೋದ್ರಿಂದ, ಹಾಗಾಗಿ ಅದಕ್ಕೆ ನಾವು ಬೇರೆ ಬೇರೆ ಹೆಸರು ಕೊಟ್ಕೊಂಡು ನಾವು ಕರಿತೀವಿ. ನನ್ನ ಲೆಕ್ಕದಲ್ಲಿ ಎಲ್ಲ ಒಂದೇ ಅಂತ ಅನ್ಸುತ್ತೆ. ಬಟ್ ಜೀವನದ ಅನುಭವವನ್ನ, ಎಕ್ಸ್ಪೀರಿಯನ್ಸ್ನ ಅಂದ್ರೆ ಜೀವನ ಅನ್ನುವಂಥದ್ದು ಒಂದು ಅನುಭವ ಆದ್ರೆ ಜೀವನದ ಎಕ್ಸ್ಪೀರಿಯನ್ಸ್ ಅಲ್ಲ. ಅಂದ್ರೆ ಈಗ ನಾವು ತಾವು ಅಂತ ಒಂದು ಪದ ಇದೆ. ಅಂದ್ರೆ ಯಾವ ಧರ್ಮ ಇಡೀ ಜೀವನವನ್ನ ನಡೆಸ್ತಾ ಇದೆಯೋ, ಅಂದ್ರೆ ಇಡೀ ಜೀವನವನ್ನಲ್ಲ, ಇಡೀ ಜೀವ ವೈವಿಧ್ಯವನ್ನು ನಡೆಸ್ತಾ ಇದೆಯೋ ಅದು ದೇವರು ಅಂತ. ಮೇ ಬಿ ನಾನು ಅದನ್ನ ನಂಬ್ತೀನಿ ಅಂತ ಅನ್ಸುತ್ತೆ. ಏನದು? ಅದಷ್ಟು ಸಿನಿಮಾದಲ್ಲಿ ಹೇಳಕ್ಕಾಗಿದ್ರೆ ಮೇ ಬಿ ನಾನು ಇಷ್ಟೊತ್ತಿಗೆ ಸಿನಿಮಾ ಮಾಡಿದ ಮಠ ಕಟ್ತಾ ಇದ್ದೆ. ಸೊ ಹಾಗಾಗಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಶಿವ, ಹರಿ ಹಾಗೂ ಶಿವ ಅನ್ನೋ ಪಾತ್ರಗಳನ್ನ, ಸೊ ನಿಮ್ಮ ಗ್ರಹಿಕೆಯಲ್ಲಿ ಶಿವ ಯಾರು, ವಿಷ್ಣು ಯಾರು ಅನ್ನೋ ಒಂದು ಅರ್ಥ ನಿಮಗೆ ಏನಾಗಿದೆಯೋ ಅದರ ಬೇಸಿಸ್ ಮೇಲೆ ನೀವು ಅಷ್ಟೇ ನನ್ನೊಳಗೆ ಏನ್ ಸ್ಫುರಿಸಿದೆಯೋ ಆ ಹೆಸರುಗಳನ್ನ ಕೇಳಬೇಕಾದ್ರೆ ಅದು ಮಾತ್ರ ನಾನು ಹೇಳಬಲ್ಲೆ. ಯಾಕಂದ್ರೆ ಅದು ಇದೆ ಅಂತ ಹೇಳೋ ಅಂತ ಶಕ್ತಿ ಯಾರಿಗೂ ಇದೆ ಅಂತ ಅನ್ಸಲ್ಲ ನಂಗೆ. ಸರಿ, ಆ ಅರ್ಥ ಏನು? ನನ್ನ ಲೆಕ್ಕದಲ್ಲಿ ಹರಿ ಅಂದ್ರೆ ಯಾವುದು ಇಡೀ ಸೃಷ್ಟಿಯಲ್ಲಿ ಒಂದು ಬದಲಾವಣೆಯ ನಿಯಮ ಇದೆಯೋ ಅದನ್ನ ನಾನು ಹರಿ ಅಂತ ಭಾವಿಸ್ತೇನೆ. ಅಂದ್ರೆ ಯಾವುದು ಒಂದು ಕಾಯಿಯಿಂದ ಒಂದು ಬೀಜದಿಂದ ವೃಕ್ಷದಿಂದ ಮತ್ತೆ ಹೂವು, ಇದೆಲ್ಲದೂ ಕೂಡ ಹರಿ ಅಂತ ನಾನು ಭಾವಿಸಿದ್ರೆ, ಯಾವುದು ಕಂಪ್ಲೀಟ್ ನಾಶ ಆಗಿ ಮತ್ತೆ ಇನ್ನೊಂದೇನೋ ಬರುತ್ತೋ ಅಥವಾ ನಾಶ ಆಗುತ್ತೋ ಅದನ್ನ ನಾನು ಶಿವ ಅಂತ ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ಅಂದ್ರೆ ನಾಶ ಆಗೋ ಎಲಿಮೆಂಟು, ನಾಶ ಮಾಡೋ ಎಲಿಮೆಂಟ್ ಶಿವ ಆಗೊಳ್ಕೊಂಡ್ರೆ ಬದಲಾಗೋ ಎಲಿಮೆಂಟ್ ಹರಿ ಆಗೊಳ್ಕೋತಾನೆ. ಅದು ನಡೆಯುವಂತ ಜಾಗ ಮಂಗಳಾದೇವಿ. ಯಾಕೆ ಅಂತ ಹೇಳಿದ್ರೆ ಅದು ದೇವಿ. ಅದು ಯಾವ ಜಾಗದಲ್ಲಿ ಆಗತ್ತೆ, ಇದೆಲ್ಲದೂ ಕೂಡ ಎಲ್ಲ ಆಗ್ತಾ ಇದೆಯೋ ಅದು ದೇವಿ. ಅಲ್ಲಿ ಬ್ರಹ್ಮಯ್ಯ ಅಂತ ಒಂದು ಪಾತ್ರವೂ ಇದೆ. ಬಿಕಾಸ್ ಅದು ನಾನು ಐ ವಾಂಟ್ ಟು ಆಸ್ಕ್, ಬ್ರಹ್ಮ ಎಲಿಮೆಂಟ್ ಎಲ್ಲಿ ಹೋಯ್ತು ಅಂತ. ಇದೆ. ನೀವು ಹೇಗೆ ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀರಿ? ಬಿಕಾಸ್ ದಿಸ್ ಕ್ವೆಶ್ಚನ್ ವಾಸ್ ಸ್ಪೆಸಿಫಿಕಲಿ ಆಲ್ಸೋ ಫಾರ್ ಯು. ಐ ನೋ ಯು ಆರ್ ಸ್ಪಿರಿಚುವಲ್ ಅಂಡ್ ಆಲ್ ಆಫ್ ದಟ್ ಅಂಡ್ ಯು ಆರ್ ಇಂಟು ಅ ಲಾಟ್ ಆಫ್ ಸೀಕಿಂಗ್. ಸೊ ಇದನ್ನ ದೇವರು ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಐ ಡೋಂಟ್ ನೋ, ನನ್ಗೆ ಇವಾಗ ಇದನ್ನ ಪದಗಳಲ್ಲಿ ಹಾಕಕ್ಕಾಗತ್ತಾ ಅಂತ ಗೊತ್ತಿಲ್ಲ. ನನಗೆ ಒಳಗಡೆ ಇರೋ ಎಕ್ಸ್ಪ್ರೆಷನ್ನ ಸಮ್ ಡೇ ಐ ವುಡ್ ಡೆಫಿನೆಟ್ಲಿ ಶೋ ಇಟ್ ಇನ್ ಮೈ ಫಿಲ್ಮ್. ದಟ್ ಐ ಆಮ್ ವೆರಿ ಶೋರ್, ಬಿಕಾಸ್ ದ ಪ್ರೋಸೆಸ್ ನಾನು ಅದನ್ನು ಹೆಂಗೆ ಹೇಳ್ತೀನಿ, ಇಟ್ ಈಸ್ ಅ ವೆರಿ ಸ್ಲೋ ಪ್ರೋಸೆಸ್. ನನ್ನ ಒಳಗಡೆ ಏನದು ಫಾರ್ಮೇಷನ್ ಆಗಿದೆ ಒಂದು ಲಾಜಿಕ್, ಅದು ತುಂಬ ಸ್ಲೋ ಆಗಿ ಪ್ರೋಸೆಸ್ ಆಗಿ ಪ್ರಾಬಬ್ಲಿ ಕ್ವೆಶ್ಚನಿಂಗ್ ಮೂಲಕ ಇನ್ ದ 10th ಫಿಲ್ಮ್ ನೀವು ಫಸ್ಟಿಂದ ಎಲ್ಲ ಫಿಲ್ಮ್ ನೋಡ್ಕೊಂಡು ಬಂದು 10ನೇ ಸಿನಿಮಾನು ಎಲ್ಲ ಕನೆಕ್ಷನ್ ಮಾಡ್ಕೊಂಡು ಹೋದರೆ, ದಿಸ್ ಈಸ್ ವಾಟ್ ಈಸ್ ಗಾಡ್ ಅಕಾರ್ಡಿಂಗ್ ಟು ಹಿಮ್ ಅನ್ನೋದು ನೀವು ಮೋಸ್ಟ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಬಟ್ ಇವಾಗ ನೀವು ಇಫ್ ಯು ಪುಟ್ ಕ್ವೆಶನ್ ಲೈಕ್ ದ್ಯಾಟ್, ಸಿ ಫಾರ್ ಮೀ ಗಾಡ್ ಈಸ್ ಇನ್ಫೈನೈಟ್. ಇಫ್ ಯು ಟೆಲ್ ಮೀ ದ್ಯಾಟ್ ಈ ಇನ್ಫಿನಿಟಿ ಬೇರೆ, ನಾನು ಬೇರೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ರೈಟ್. If God is infinite, then everything which exists, including myself, is a part of God. So universality. So nange what our ancient text says that God is inside us, and our ancient text explains it in the format of 5 different bodies inside us. The first 3 bodies are related to the physical nature, what we call today as matter, and then it goes to the non-physical dimension. So annamaya kosha, pranamaya kosha, vijnanamaya kosha, anandamaya kosha anta ಹೇಳ್ತಾ ಹೋಗ್ತಾರಲ್ಲ. So the God which is inside us, he exists there in the end, but from there he has taken the physical form and formed this body, which is actually me, you, everyone.
ಸೊ ಅಟ್ ಒನ್ ಪಾಯಿಂಟ್ ನನಗೆ ತುಂಬ ನಿಮಗೆ ಈಸಿಯಾಗಿ ನಾನು ಅದನ್ನು ರಿಲೇಟ್ ಮಾಡ್ಕೊಳ್ಳೋ ಥರ ಹೇಳಬೇಕು ಅಂತಂದರೆ ವಿ ಆಲ್ ನೋ ದ್ಯಾಟ್ ನೇಚರ್ ರಿಪೀಟ್ಸ್ ಇಟ್ ಸೆಲ್ಫ್ ಇನ್ ಮೆನಿ ವೇಸ್ ಆ್ಯಂಡ್ ಟುಡೇ ವಿ ಹ್ಯಾವ್ ವಿ ಹ್ಯಾವ್ ಅ computer, we have memory disk inside the computer, and there is a operating system which, because of which the hardware runs is functioning, and then there is electricity which gives it charge to run, and then it is connected to the internet. So for me, that the internet is the God where all the memories exist. Sure. And we are the personal computers. And if you see the five bodies which I am saying, the Annamaya Kosha is the physical computer, and then there is an operating system which is your mind, and then there is an energy body which they say the Pranamaya Kosha. So there is electricity which is required. But after that, there is a connection to the internet and the personal computer through a DSLR, through the what was that? Broadband or fiber. Broadband or whatever. So the better the broadband connection, faster, more information you can download. Slower the broadband connection, and when it started, it was 124 kilobytes per second. So most of us are in that 124 kilobytes per second ಅಲ್ಲಿ ನಾವು ಡೌನ್ಲೋಡ್ ಮಾಡ್ತಾ ಇದ್ವಿ. ಬಟ್ ಇಫ್ ಯು ಕ್ಯಾನ್ ಇಂಪ್ರೂವ್ ಆರ್ ಕನೆಕ್ಷನ್ to an extent of broadband connection, then we are nothing but gods, because the internet ಅಲ್ಲಿ ಇರುವಂಥ ಎಲ್ಲ informations, it is there in your personal computer all the time. So that is how I relate. Sure. Internet is infinite. You develop and evolve to a space where you can actually make union with the infinity. ನಿಮ್ಮ ಬದುಕಿನಲ್ಲಿ ದೇವರನ್ನ ನೀವು ಎಲ್ಲೆಲ್ಲಿ ತರ್ತೀರಾ, ಎಲ್ಲೆಲ್ಲಿ ಅಪ್ಲೈ ಮಾಡ್ತೀರಿ? ಒಂದು, ನಾನೇನು ಕೇಳ್ಕೊಳ್ಳೋದನ್ನ ನಾನು ದೇವರು ಅಂತ ಅನ್ಕೊಳ್ಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕೇಳ್ಕೊತಾ ಇದ್ದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಅನ್ಕೋತಾ ಇದ್ದೀನಿ ನನ್ನನ್ನು ಯಾವ ಶಕ್ತಿ ನಡೆಸ್ತಾ ಇದೆಯೋ ಅದಕ್ಕೆ ನನ್ನ ಬದುಕನ್ನು ನಡೆಸಬೇಕು ಅಂತ ಗೊತ್ತಿಲ್ಲ, ನಾನು ಅದಕ್ಕೆ ಹೇಳ್ಕೊಡ್ಬೇಕು ಅಂತ. ಅದೇ ಬ್ಲಾಸ್ಫಮಿ, ಅದೇ ದೈವ ನಿಂದನೆ. ಅದು ಯಾವುದೇ ರೀತಿಯಲ್ಲೂ ಭಕ್ತಿ ಆಗೋಕೆ ಇದೇ ಇಲ್ಲ. ಹಾಗಾಗಿ ಏನಾಗುತ್ತೋ ಅದನ್ನು ಆಗೋದಕ್ಕೆ ಬಿಡೋದು, ಯಾವುದೇ ರೀತಿಯ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡದೇ ಇರೋದು, ನನ್ನ ಲೆಕ್ಕದಲ್ಲಿ ಅದರಲ್ಲಿ ನಾನು ದೇವರನ್ನು ಕಾಣೋದಕ್ಕೆ ಪ್ರಯತ್ನ ಪಡ್ತೀನಿ. ಎಫರ್ಟು ಇದ್ರಲ್ಲಿ ಹೆಂಗ್ ಫಿಟ್ ಆಗುತ್ತೆ? ಏನಾಗತ್ತೋ ಅದನ್ನ ಬದಲಾವಣೆ ಮಾಡದೇ ಇರೋದು, ಅದೇ ಎಫರ್ಟ್ಲೆಸ್ನೆಸ್. ಆಕ್ಚುಲಿ ಎಫರ್ಟ್ ಅಲ್ಲ ಅದು, ಎಫರ್ಟೇ ಮೈಂಡು. ನನ್ನ ಪ್ರಕಾರ ಎಫರ್ಟೇ ಮೈಂಡು. ಅಂದ್ರೆ ನಾನು ಏನನ್ನೋ ಸಾಧಿಸ್ಬೇಕು, ನಾನು ಏನನ್ನೋ ನೋಡಬೇಕು ಅನ್ನೋದಿದೆಯಲ್ವಾ, ಅದೇ ತೋರಿಸುತ್ತೆ ನಾನು ಇನ್ನೂ ಇದ್ದೀನಿ ಅಂತ. ಅದನ್ನ ಕಳ್ಕೊಳ್ಳೋದೇ ಆಕ್ಚುಲಿ ನನ್ನ ಲೆಕ್ಕದಲ್ಲಿ ಸ್ಪಿರಿಚುವಾಲಿಟಿ. ಅಂದ್ರೆ ಏನಾಗ್ತಾ ಇದೆ ಅದರಲ್ಲಿ, ಏನು ಸಮಸ್ಯೆ ಇರೋದಕ್ಕೆ ಸಾಧ್ಯ? ಎಲ್ಲದೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಆಗ್ಲಿ, ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ, ಎಲ್ಲಿ ಯಾವ್ದು ಹೋಗ್ಬೇಕೋ ಅದು ಹೋಗುತ್ತೆ. ನನ್ನ ಪ್ರಕಾರ ಅಷ್ಟೇ, ಬಿಟ್ಟು ಬಿಡೋದು, ಸರೆಂಡರ್ ಆಗೋದು ಅಷ್ಟೇ. ಈಗ ನಿಮ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ನ ಕೈಗೆ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಅಟ್ ಎನಿ ಪಾಯಿಂಟ್ ಡು ಯು ಸೇ ಸಮಥಿಂಗ್ ಲೈಕ್ ದಿಸ್, ಸಮಥಿಂಗ್ ಟು ದಿಸ್ ಎಫೆಕ್ಟ್: ದೇವರೇ ಇದು ಸಕ್ಸಸ್ ಆಗ್ಬಿಡಪ್ಪ, ನಾನು ನನ್ನ ಎಲ್ಲ ಪ್ರಯತ್ನವನ್ನ ಪಡ್ತೀನಿ, ದೇವರೇ ಇದು ಸಕ್ಸಸ್ ಆಗಲಿ. ಸೊ ಆ ರೀತಿಯ ಡೈಲಿ ಐ ಥಿಂಕ್ ಅದು ಕ್ರಾಸ್ ಆಗಿ ಹೋಗಿದ್ದೀನಿ ನಾನು. ಒಂದು ಟೈಮಲ್ಲಿ ಇತ್ತು ಅದು ಸಹ. ಆ್ಯಂಡ್ ಸ್ಪೆಷಲಿ ಅಂದರೆ ಸಿನಿಮಾ ವರ್ಕ್ ಆಗದೆ ಇದ್ದಾಗ ಕೂತ್ಕೊಂಡು ದೇವಸ್ಥಾನದ ಹೊರಗಡೆ ಕೂತ್ಕೊಂಡು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಯಾಕೆ ಇದಾಗಿಲ್ಲ ಅಂತ ಇದು ಮಾಡಿದ್ದು ಇದೆ. ಬಟ್ ನನಗೆ ಅದರ ನಂತರ ಮುಂದೆ ಹೋಗ್ತಾ 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 ಅದು ಯಾಕೆ ಹಂಗಾಯಿತು, ಯಾಕೆ ಹಂಗಾಯಿತು, ಅದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅನ್ನೋದು ನನಗೆ ಕ್ವಶನ್ಸ್ ಆನ್ಸರ್ಸ್ ಬರ್ತಾ ಹೋಯಿತು. ಸೊ ದೆನ್ ಐ ರಿಯಲೈಸ್ ದ್ಯಾಟ್ ನಾನು ನನ್ನ ಗ್ರೋತಿಗೆ, ಸ್ಪಿರಿಚುವಲ್ ಗ್ರೋತ್ಗೂ ಹಾಗೂ ನಾನು ಹೊರಗಡೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ ಗ್ರೋತ್ಗೂ, ಇದೆರಡಕ್ಕೂ ಏನೆಲ್ಲ ನಡೆದಿದೆ, ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಬೋತ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗಿದೆ. ಅದು ಸಿನಿಮಾ ಅಂತ ತಗೊಳ್ಳಿ ನೀವು, ಅಥವಾ ಪರ್ಸನಲ್ ಲೈಫಲ್ಲಿ ಅಂತ ತಗೊಳ್ಳಿ, ಎರಡರಲ್ಲೂ ಅಷ್ಟೇ. ಇಟ್ ಈಸ್ ಓನ್ಲಿ ಆ್ಯಡೆಡ್ ವ್ಯಾಲ್ಯೂ ಟು ಮೈ ಪರ್ಸನಾಲಿಟಿ, ಪರ್ಸನಾಲಿಟಿ ಹೇಳಿ ತಪ್ಪಾಗುತ್ತೆ, ಟು ಮೈ ಬೀಯಿಂಗ್. ಸೊ ನಾನು ಇವಾಗ ಅದನ್ನು ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ರೈಟ್ ನೌ ದಿಸ್ ಇಸ್ ಹ್ಯಾಪ್ನಿಂಗ್ ಫಾರ್ ಅ ರೀಸನ್ ಫಾರ್ ಶೋರ್. And sometimes I know what is the reason, sometimes I don't know what is the reason, so I am looking forward to know what is the reason. So that is so ನಾನು ಅಷ್ಟೇ, ಅದು ಕೊಡು ಇದು ಕೊಡು ಅನ್ನೋದೆಲ್ಲ ಅಂದರೆ ಆ ಥರ ಕೆಲವೊಂದ್ಸಲ ಬರುತ್ತೆ ಮನಸ್ಸಿಗೆ, ಬಂದು ಕೂಡಲೇ ಛೀ ಅಂತ ಅನ್ಸ್ಬಿಡುತ್ತೆ. ಡೀಮನ್ ಇನ್ ಮೀ ಯಾರು? ಈಗ ಆ ಪಾತ್ರವನ್ನ ನಾನು ಪ್ಲೇ ಮಾಡಬೇಕಾದ್ರೆ ಐ ಆಮ್ ಕಮಿಂಗ್ ಫ್ರಮ್ ಗಾಡ್, ಗಾಡ್ ಇಂದ ಡೀಮನ್ ಇಸ್ ಬಂದಿದೆ. ಯಾವ ವಿಷಯವನ್ನು ನಾವು ನಮ್ಮಲ್ಲಿ ಬದಲು ಮಾಡಬೇಕು ಅಂತ ನೋಡ್ತಾ ಇರ್ತೀವಲ್ವಾ, ಅದು ಡೀಮನ್. ಅದು ಯಾಕೆ ಬದಲಾಗಬೇಕು ಅಂತ ಹೇಳಿದ್ರೆ, ನಾನು ನನ್ನನ್ನು ದೇವರಾಗಿ ನೋಡ್ಕೊಂಡಿರ್ತೀನಿ, ಹಾಗಾಗಿ ಏನು ಬದಲಾಗುವಂಥ ವಿಷಯ ನನ್ನನ್ನು ಕಾಣಿಸ್ತಾ ಇದೆ ಅದನ್ನು ಡೀಮನ್ ಆಗಿ ನೋಡಲೇಬೇಕಾಗತ್ತೆ.
ಇದರಿಂದ ಅದು ಬದಲಾವಣೆ ಆಗಬೇಕು ಅಂತ ಅನ್ಕೊಳ್ಳೋ ಅದನ್ನೇ ನಾನು ಕಾನ್ಫ್ಲಿಕ್ಟ್ ಅಂತ ಕರಿತೀನಿ. ಸೊ ದಟ್ ಇಸ್ ದ ಡಿಮನ್. And what sort of demons do you have usually? Other than the mind, there is no other demon. But yeah, at the same time, I mean, you can't even consider mind also as a demon, because that is also a tool which is very much necessary and which is built by the God itself, or built by you itself, by yourself in some way. So ನನಗೆ ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ there is no demon, which is why I whenever I wrote ಉಳಿದವರು ಕಂಡಂತೆ also it is like there is no right and wrong. Correct. It is only perspective. ನೀವು ಯೋಚನೆ ನಿಮಗೆ ಇದು ಸರಿ ತಪ್ಪು ಅಂತ ಯೋಚನೆ ನೀವು ಅನ್ಕೋತೀರಾ, ನಾನು ಬೇರೆ ಥರ ಅನ್ಕೋತೀನಿ. ಅದೇ ನೀವು ಇವತ್ತು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಅದೇ ನೀವು ಯಾವುದೋ ಒಂದು ಅಫ್ಘಾನಿಸ್ತಾನಲ್ಲಿ ಯಾವುದೋ ಒಂದು ಕ್ಯಾಂಪಲ್ಲಿ ನೀವು ಹುಟ್ಟಿ ಬೆಳೆದಿದ್ರೆ ಪ್ರಾಬ್ಲಿ ಯುವರ್ ಥಾಟ್ ಪ್ರೊಸೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಟುಡೇ. ಸೊ ಹೂ ಇಸ್ ರೈಟ್ ಆ್ಯಂಡ್ ಹೂ ಇಸ್ ರಾಂಗ್ ನಾವು. ಅಂದರೆ ನೀವು ಇಲ್ಲಿ ಹುಟ್ಟಿ ಬೆಳೆದಿದ್ದು ತಪ್ಪ ಹಂಗಿದ್ರೆ, ಅಥವಾ ಅವನು ಅಲ್ಲಿ ಹುಟ್ಟಿ ಬೆಳೆದಿದ್ದು ತಪ್ಪ. ಸೊ ಅಲ್ಲಿ ತಪ್ಪು ಸರಿ ಅನ್ನೋದು ಬರೀ ಪರ್ಸ್ಪೆಕ್ಟಿವ್ಸ್ ಆಗಿಬಿಡುತ್ತೆ ಅಷ್ಟೇ. ಸೊ ಅಗೇನ್ ಯು ಕಾಂಟ್ ಕಾಲ್ ಇಟ್ ಆಸ್ ಅ ಡಿಮನ್. I think if it is a demon also, then it is necessary because it is created by ನಿಮ್ಮ ಮೇಲೆ, because not just the public, you have your fan base and all of that. All of us look up to you as, of course, a great creator, but also you are a star. ಒಂದು ಫಸಾಡ್ ಇರಲೇಬೇಕಾ ಸ್ಟಾರ್ಗೆ? ಎಷ್ಟು ಲಿಬರೇಟೆಡ್ ಆಗಿ ಒಬ್ಬ ಸ್ಟಾರ್ ಇರಬಹುದು? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾತಾಡೋ ಸ್ಟೈಲ್ ಬಗ್ಗೆ ಸುಮಾರು ಜನ ಕಮೆಂಟ್ ಹೊಡಿತಾರೆ. ಅಂದರೆ ಜಾಸ್ತಿ ಯೂಸ್ ಮಾಡ್ತಾರೆ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಓಕೆನಾ? ಬಟ್ ಒಂದು ಕಾಲದಲ್ಲಿ ಮೋಸ್ಟ್ಲಿ ಇಂಪ್ಯಾಕ್ಟ್ ಮಾಡಿತ್ತಾ? ಅಂದರೆ ಒಂದು ಕಾಲದಲ್ಲಿ ಎಲ್ಲರೂ ಒಂದು 10 ಜನ ಬಂದು ಹೇಳಿದಾಗ, ಅಂದರೆ ನನ್ನ ತಾಯಿನೂ ಸ್ವಲ್ಪ ಅದನ್ನು ಸ್ವಲ್ಪ ಕಡಿಮೆ ಮಾಡು, ಇದನ್ನು ಸ್ವಲ್ಪ ಕಡಿಮೆ ಮಾಡು ಅಂತ 10 ಜನ ಹೇಳಿದಾಗ ಹಾಂ ಅಂತ ನಾನು ಕೇಳಿನೂ ಕೇಳದೇ ಇರೋ ಥರ ಮಾಡಿ. ಯಾಕಂದ್ರೆ ನನಗೆ ಗೊತ್ತು ಇದೆಲ್ಲ ತಲೆಗೆ ಹಾಕ್ಕೊಂಡ್ರೆ ಟೆನ್ಷನ್ ಇದೆ, ಬೇಕಾಗಿಲ್ಲ ನನಗೆ. ಇನ್ನೂ ಸುಮಾರು ಬೇರೆ ಮಾಡೋದಿದೆ, ಅದ್ರ ಮೇಲೆ ಗಮನ ಕೊಡೋದು ಬೆಟರ್. ನಾನು ಅರ್ಥ ಮಾಡ್ಕೋತಾರೆ. ಅಂದರೆ ಇಫ್ ದೇ ಆರ್ ಇಂಟ್ರೆಸ್ಟೆಡ್, ಅಂದರೆ ಈ ಮಧ್ಯದಲ್ಲಿ ಏನು ವರ್ಡ್ಸ್ ಬರುತ್ತಲ್ಲ, ಆ ವರ್ಡ್ಸ್ನ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಇಂಟ್ರೆಸ್ಟ್ ಇದ್ದವರು ಅದನ್ನು ಅರ್ಥ ಮಾಡ್ಕೋತಾರೆ. ಬರೀ ಆನೇ ಕೇಳ್ತಾ ಇದ್ರೆ ಪ್ರಾಬ್ಲಿ ಈಸ್ ನಾಟ್ ಇಂಟ್ರೆಸ್ಟೆಡ್, ಸೊ ಹಿ ಕ್ಯಾನ್ ಮೂವ್ ಆನ್. But I don't want to put that is not very important for me to ಅದ್ರ ಮೇಲೆ ಎಫರ್ಟ್ ಹಾಕಿ, ಅಂದರೆ ಚೇಂಜ್ ಮಾಡಲೇಬಾರ್ದು ಅಂತಲ್ಲ. ಇವು ನನಗೆ ಅನಿಸಿದ್ರೆ ಇಲ್ಲ, ನಾನು ಅದ್ರ ಮೇಲೆ ಸ್ವಲ್ಪ ನಾನು ವರ್ಕ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಬೋದು. ಬಟ್ ನನಗೆ ಕಾಲ್ ತಗೊಳ್ಳುವಷ್ಟು ಫ್ರೀಡಮ್ ಅಂತೂ ಇರಬೇಕಲ್ಲ, ದಟ್ ನಾನು ಯಾವುದ್ರ ಮೇಲೆ ಎಫರ್ಟ್ ಹಾಕ್ಬೇಕು, ಯಾವುದ್ರ ಮೇಲೆ ಎಫರ್ಟ್ ಹಾಕಬಾರ್ದು ಅನ್ನೋದು. ಸೊ ಇದರ ಮೇಲೆ ನಾನು ಎಫರ್ಟ್ ಹಾಕಲ್ಲ. ಸೊ ಆ ರೀತಿ ನೋಡೋಕ್ಕೆ ಹೋದರೆ ನೀವು there is no mask at all, because in a way if I am always conscious that ನಾನು ಯೂಸ್ ಮಾಡಲ್ಲ ಇವಾಗ, so probably that is a kind of a mask. It is not, ಅಂದರೆ I am not calling it as a right or wrong mask, but it is a mask. Absolutely. In a way. So yeah, I never believed in having a mask, but consciously and subconsciously I feel there sometimes ಅನ್ಕಾನ್ಷಿಯಸ್ಲಿ ಸಬ್ಕಾನ್ಷಿಯಸ್ಲಿ ಮಾಸ್ಕ್ ಬಂದುಬಿಡುತ್ತೆ ಕೆಲವೊಂದು ಸಲ. ಅಂದರೆ ನನ್ನ ನೀವು ಕೇಳಿದ್ರೆ ಇಲ್ಲ, ನಾನು ಯಾವತ್ತೂ ಮಾಸ್ಕ್ ಹಾಕೊಳ್ಳೋದೇ ಇಲ್ಲ. ಯಾಕಂದರೆ ದಟ್ ಈಸ್ ಮೈ ಇಂಟರ್ನಲ್ ಬಿಲೀಫ್, ದಟ್ ನಾನು ಮಾಸ್ಕ್ ಹಾಕೊಳ್ಳಲ್ಲ ಅನ್ನೋದು ನನ್ನ ಇಂಟರ್ನಲ್ ಬಿಲೀಫ್. ಬಟ್ ನನಗೆ ಗೊತ್ತಿಲ್ಲದೆ ಯಾವತ್ತಾದ್ರೂ ಮಾಸ್ಕ್ ಬರುತ್ತಾ ಅದು ನನಗೆ ಗೊತ್ತಿಲ್ಲ. ಯಾವತ್ತೋ ಒಂದ್ಸಲ ನಾನು ಮೋಸ್ಟ್ಲಿ ನಾನು ನಾರ್ಮಲಾಗಿ ನಂದು ಇಂಟರ್ವ್ಯೂಸ್ ನಾನು ನೋಡೋಕೆ ಹೋಗಲ್ಲ, ಬಟ್ ನೋಡಿದ್ರೆ ಪ್ರಾಬ್ಲಮ್ ಇದು ಯಾಕೆ ಹಿಂಗೆ ಮಾಡಿದೆ ಅಂತ ಅನ್ಸಿದಾಗ ದಟ್ ಈಸ್ ಅ ಮಾಸ್ಕ್ ಅಂತ ನಂಗೆ ಅನ್ಸ್ಬೋದು. ದೇವಿ ಮಹಾತ್ಮೆ ಒಂದು ರೀತಿಯ ಇನ್ಸ್ಪಿರೇಷನ್ ಈ ಚಿತ್ರಕ್ಕೆ, ಅಲ್ವಾ? ಆ್ಯಂಡ್ ಅದರಲ್ಲಿ ಹರಿಹರ ಅಥವಾ ಗರುಡಗಮನ ವೃಷಭವಾಹನ ಅಂತ ಬಂದ ಮೇಲೆ ನಾನು ಸ್ವಲ್ಪ ಓದಿದೆ, ಬಿಕಾಸ್ ನನಗೆ ನ್ಯಾಚುರಲಿ ಪುರಾಣಗಳೆಲ್ಲ ನಾನು ಓದ್ಕೊಂಡಿಲ್ಲ. ಬಟ್ ಓದ್ದಾಗ ಗೊತ್ತಾಯಿತು ದೇವರಲ್ಲೂ ಕಾನ್ಫ್ಲಿಕ್ಟ್ಸ್ ಇತ್ತು, ಹೌದು, ಹರಿ ಮತ್ತು ಶಿವನ ನಡುವೆ. ಆ್ಯಂಡ್ ಅದಕ್ಕಾಗಿ ವೃಷಭ ಅವತಾರದಲ್ಲಿ ಹೋಗಿದ್ದು ಅದೆಲ್ಲ. ದೇರ್ ಆರ್ 2 ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಹಿಯರ್. ದೇವರು ತಪ್ಪು ಮಾಡಬಹುದು, ದೇವರಲ್ಲೂ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಅದೊಂದು ಪ್ರಶ್ನೆ. ಅದನ್ನ ನೀವು ಹೇಗೆ ನೋಡ್ತೀರಿ? ಸೆಕೆಂಡ್ಲಿ, ಅದರಲ್ಲಿ ಶಿವ ಒಂದು ಅಸೈನ್ಮೆಂಟ್ ಮೇಲೆ ಹೋಗಿರ್ತಾನೆ ವೃಷಭನ ಅವತಾರದಲ್ಲಿ ಅಂತ ಇಟ್ಕೋಣ. ಸೊ ಕೊನೆಗೆ ಶಿವ ತನ್ನ ಅಸೈನ್ಮೆಂಟ್ ಸಕ್ಸಸ್ಫುಲಿ ಮುಗಿಸ್ತಾನೆ. ಈ ಚಿತ್ರದಲ್ಲಿ ಹಾಗೇನೆ ಇಸ್ ಶಿವ ದಿ ಅಲ್ಟಿಮೇಟ್ ವಿನ್ನರ್? ಇದರಲ್ಲಿ ಈ ಸಿನಿಮಾದಲ್ಲಿ ಯಾರು ವಿನ್ನರ್ಗಳಲ್ಲ, ಯಾಕಂದ್ರೆ ಅದಕ್ಕೆ ಇದನ್ನ ಹರಿಹರ ಅನ್ನೋ ಟೈಟಲ್ನ ನಾನು ಗರುಡಗಮನ ವೃಷಭವಾಹನ ಚೇಂಜ್ ಮಾಡಿದ್ದು. ಯಾಕಂದ್ರೆ ಅದು ಎರಡೂ ಕೂಡ ಆ ಅವತಾರಗಳೇ ಅಲ್ಲ, ಅದರ ಆಟ್ರಿಬ್ಯೂಟ್ಸ್ಗಳು ಅಂತ ಒಂದೊಂದು ಗುಣಲಕ್ಷಣ ಇದೆ. ಇದರಲ್ಲಿ ಇವನಿಗೆ ಸಿಟ್ಟು ಜಾಸ್ತಿ, ನಾಶದ ಸೂಚಕ, ಇನ್ನೊಬ್ಬ ಕಂಟ್ರೋಲ್, ಎಲ್ಲದನ್ನೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬಲ್ಲ ಅನ್ನೋ ಸೂಚಕವಾಗಿರಲಿ ಅಂತ ನಾನು ಆ್ಯಕ್ಚುಲಿ ಆ ಹೆಸರುಗಳನ್ನು ಇಟ್ಟಿದ್ದು. ಆ್ಯಂಡ್ ಅದನ್ನು ಬಿಟ್ಟು ಇಲ್ಲಿ ವಿನ್ನರ್ ಅಂತ ಯಾರೂ ಇಲ್ಲ.
ಅಂದರೆ ನಿಜವಾದ ಬದುಕಲ್ಲಿ ಯಾರು ವಿನ್ನರ್ ಅಂತ ಕೇಳಿದ್ರೆ ಬಹಳ ಕಷ್ಟದ ಪ್ರಶ್ನೆ ಅದು. ಯಾರು ಹೇಗೆ ಅಂದರೆ ಅದನ್ನು ವ್ಯಾಲ್ಯೂ ಮಾಡೋದಕ್ಕೆ, ತೂಕ ಮಾಡೋದಕ್ಕೆ ಕಷ್ಟ. ಈ ಸಿನಿಮಾದಲ್ಲೂ ಕೂಡ ಯಾರು ವಿನ್ನರ್ಸ್ ಅಂತಿಲ್ಲ, ಯಾರು ವಿಲನ್ಸ್ ಅಂತಿಲ್ಲ, ಯಾರು ಹೀರೋಗಳು ಅಂತನೂ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಯಾರು ಹೀರೋಗಳು ಅಂತನೂ ಇಲ್ಲ. ಕತೆ ಅಷ್ಟೇ, ಕತೆ ಒಂದು ಕತೆ. ಹಾ, ಸೊ ಹಾಗೆ ದಿಸ್ ಆಕ್ಚುಲಿ ಇನ್ಕ್ರೀಸಸ್ ದಿ ಕ್ಯೂರಿಯಾಸಿಟಿ ಬಿಕಾಸ್ ಇಬ್ಬರ ಗ್ರೋತು ಸೈಡ್ ಬೈ ಸೈಡ್ ನಡೀತಾ ಇರುತ್ತೆ, ಶಿವ ಮತ್ತು ಹರಿದು. ಬಟ್ ಯು ಆರ್ ಆಲ್ಸೋ ಸೇಯಿಂಗ್ there is no one winner at the end of yes, it. yes. So that increases the curiosity of how the film is going to end. Yes. ನನ್ನ ಲೆಕ್ಕದಲ್ಲಿ ಏನಂತ ಹೇಳಿದ್ರೆ, ಈ ಕತೆ ಬರಿಬೇಕಾದ್ರೆ ನಾನು ತುಂಬ ಅಂದರೆ ನಾನು ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಸುಮಾರು ಸಿನಿಮಾಗಳನ್ನು ಬರೆದಿದ್ದೆ. ಅದ್ಯಾವುದೂ ಸಿನಿಮಾ ಆಗಿಲ್ಲ. ಎಲ್ಲದೂ ಕೂಡ 3 ಆ್ಯಕ್ಟ್ ಸ್ಟ್ರಕ್ಚರ್ ಮೇಲೆ ಬರೀಬೇಕು, ಹೀಗೆ ಮಾಡಬೇಕು, ಅದೇ ಮಾಡಬೇಕು ಅಂತ ಬೇಕಾದಷ್ಟು. ನನ್ನ ಬದುಕಿಗೆ ಯಾವ ರೀತಿ ರಿಸ್ಟ್ರಿಕ್ಷನ್ ಉಂಟು, ಸ್ಕ್ರಿಪ್ಟಿಗೂ ಅದೇ ರೀತಿ ರಿಸ್ಟ್ರಿಕ್ಷನ್ ಇತ್ತು. ಈ ಸಿನಿಮಾ ಬರೀಬೇಕಾದ್ರೆ ನಾನು ಐ ವಾಸ್ ಲೈಕ್, ನೀನ್ ಬಾ, ಏನಾಗುತ್ತೆ ಅದನ್ನು ಕರ್ಕೊಂಡು ಹೋಗುವನು ಸ್ಟೇಜಲ್ಲಿ ಬರೆದಿದ್ದು. ಅದರ ಅರ್ಥ ಇದ್ರಲ್ಲಿ ಸ್ಟ್ರಕ್ಚರ್ ಇದೆಯಾ ಇಲ್ವೋ ಆದರೆ ನನ್ನ ಕಾನ್ಷಿಯಸ್ ಆಗಿ ಒಂದು ಸ್ಟ್ರಕ್ಚರಲ್ಲಿ ಇರಬೇಕು ಅಂತ ಟ್ರೈ ಮಾಡಿಲ್ಲ. ಹಾಗಾಗಿ 2 ಪಾತ್ರೆಗಳನ್ನು ಆ ಒಂದು ಜಾಗದಲ್ಲಿ ಹಾಕಿ ಅವರಿಗೆ ಬೇಕಾದಷ್ಟು ಸಿಚುವೇಶನ್ಗಳನ್ನು ಕೊಟ್ಟಾಗ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಹೋದ್ರು ಅದರಲ್ಲಿ ಕತೆ ಹುಡ್ಕೋಕೆ ಶುರು ಮಾಡಿದ್ಬಿಟ್ರೆ, ಸೊ ನಾನು ಹೀಗೆ ಮಾಡಬೇಕು ಅನ್ನೋ ಒಂದು ಈಗೋಯಿಸ್ಟಿಕ್ ಮೈಂಡಿಂದ ನಾನು ಇದರಿಂದ ಮುಕ್ತವಾಗಿದ್ದೆ ಅಂತ ಹೇಳ್ಬೋದು. ಬಟ್ ಆದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಿದ್ದೇ ಈ ರೀತಿಯಲ್ಲಿ ಇಬ್ಬರು ಕ್ಯಾರೆಕ್ಟರ್ಸ್ ಇರ್ತಾರೆ, ಒಟ್ಟಿಗೆ ಬೆಳೀತಾರೆ ಅನ್ನೋದು. ನಾನು ಮುಂದಕ್ಕೆ ಇಟ್ಟಿದ್ದೆ ಆ ಪ್ರಶ್ನೆಯನ್ನ. ಬಟ್ ನನ್ಗೆ ದಯವಿಟ್ಟು ಇದನ್ನ ತುಂಬಾ ಜನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ವರ್ಲ್ಡ್ ಬಿಲ್ಡಿಂಗ್, ಆ ಇಬ್ಬರು ಕ್ಯಾರೆಕ್ಟರ್ಸ್ ನಿಮ್ ತಲೆಯಲ್ಲಿ ಇದ್ರು, ಅವ್ರು ಒಟ್ಟಿಗೆ ಬೆಳೀತಾರೆ, ಈಕ್ವಲ್ ಪವರ್ಸ್ ಇರುತ್ತೆ, ಒಂದು ಕಾನ್ಫ್ಲಿಕ್ಟ್ ಇರುತ್ತೆ. ಬಟ್ ಅದ್ರ ಸುತ್ತಲೂ ಒಂದು ಕಥೆಯನ್ನ ಹೇಳುವಾಗ ಒಂದು ಜಗತ್ತನ್ನ ಸೃಷ್ಟಿ ಮಾಡ್ಬೇಕಲ್ಲ, ಅದನ್ನ ಹೇಗ್ ಮಾಡಿದ್ರಿ? ಅಂಡ್ ಐ ಆಮ್ ಆಸ್ಕಿಂಗ್ ಫ್ರಮ್ ಅ ರೈಟಿಂಗ್ ಸ್ಟ್ಯಾಂಡ್ ಪಾಯಿಂಟ್. ಅರ್ಥ ಆಯ್ತು. ನೀವು ಈಗ ಎಕ್ಸಾಂಪಲ್, ಈಗ ಗರುಡ ಗಮನ, ಋಷಭ ವಾಹನ ಅನ್ನೋ ಹೆಸರು ಸೆಲೆಕ್ಟ್ ಮಾಡಿದ ತಕ್ಷಣ ಆ 2 ಆಟ್ರಿಬ್ಯೂಟ್ಸ್ ಇರುವಂತಹ ಥೀಮ್ ಅಥವಾ ದೇವರುಗಳಿಗೆ ಬೇಕಾದಷ್ಟು ಸಣ್ಣ ಸಣ್ಣ ಉಪಕಥೆಗಳಿದೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಬಹುದು, ಯೂಸ್ ಮಾಡದೇ ಇರಲೂಬಹುದು. ಶಿವ ಕುತ್ತಿಗೆಗೆ ಏನೋ ಹಾಕೋತಾನೆ, ಇವನ್ ಕುತ್ತಿಗೆಲಿ ಏನೋ ಒಂದಿರುತ್ತೆ. ಶಿವ ಈ ವಾಹನದಲ್ಲಿ ಹೋಗ್ತಾನೆ, ಇವನಿಗೂ ಏನೋ ಒಂದು ವಾಹನ ಇರುತ್ತೆ. ಸೊ ಎಲ್ಲದೂ ಕೂಡ ನಿಮಗೆ ಆ ಪ್ರಪಂಚವನ್ನ ಬಿಲ್ಡ್ ಮಾಡೋದಕ್ಕೆ ಈ 2 ಹೆಸರುಗಳೇ ಕಾರಣ ಆಗಬಲ್ಲದು. ನಾನು ಜಸ್ಟ್ ನನ್ನ ಕ್ವೆಶ್ಚನ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನನಗೆ ಸಾವಿರಾರು ಒನ್ಲೈನ್ಗಳು ಬರುತ್ತೆ, ಕರೆಕ್ಟ್, ಎಲ್ರಿಗೂ ಬರುತ್ತೆ, ಕರೆಕ್ಟ್. ಬಟ್ ನಾವ್ ಎಲ್ಲಿ ಅದನ್ನ ಮುಂದೆ ತಗೊಂಡು ಹೋಗಕ್ಕಾಗಲ್ಲ ಅಂದ್ರೆ, ಇವ್ನಿಗೆ ಹೆಂಡತಿ ಇರ್ಬೇಕಾ, ಹೆಂಡತಿ ಇರಬಾರ್ದ, ಅತ್ತೆ ಮಾವ ಇರ್ಬೇಕಾ, ಇರಬಾರ್ದ, ಆ ಪ್ರಾಸೆಸ್ ನ ನೀವು ಹೆಂಗೆ ನೋಡ್ತೀರಿ, ಹೆಂಗ್ ಮಾಡ್ಕೊಂಡ್ರಿ? ಈಗ 2 ಪಾತ್ರಗಳನ್ನ ನಾನು ಸೆಲೆಕ್ಟ್ ಮಾಡಿದಾಗ, ಅದಾದ ಮೇಲೆ ಈ ಕತೆ ಮುಂದೆ ಹೋಗೋದಕ್ಕೆ ಯಾವ್ದೆಲ್ಲ ಪಾತ್ರಗಳು ಬೇಕು ಅಂತ ನೋಡಿದಾಗ, ಲಾಜಿಕಲಿ ನೋಡಿದಾಗ ಕೆಲವರು ಪಾತ್ರ ಎಂಡ್ ಪಾಯಿಂಟ್ ಗೊತ್ತಿರತ್ತಾ? ಎಂಡ್ ಪಾಯಿಂಟ್ ಗೊತ್ತಿಲ್ಲ. ಅಂದ್ರೆ ಅಟ್ಲೀಸ್ಟ್ ಈ ಸಿನಿಮಾ ಗೊತ್ತಿರ್ಲಿಲ್ಲ. ಬೇರೆ ಎಲ್ಲ ಸಿನಿಮಾ ಅಂದ್ರೆ ಒಂದು ಮೊಟ್ಟೆ ಕತೆಗೆ ನನಗೆ ಗೊತ್ತಿತ್ತು ಏನಾಗುತ್ತೆ ಎಂಡ್ಗೆ, ಇದೊಂದು ಬದಲಾಗುತ್ತೆ ಅಂತ. ಎಕ್ಸಾಂಪಲ್ ಒಂದು ಮೊಟ್ಟೆ ಕಥೆಯಿಂದ ಹೇಳ್ಬಿಡ್ತೇನೆ, ಯಾಕಂದ್ರೆ ಆ ಸಿನಿಮಾ ನೋಡಿರೋದ್ರಿಂದ. ಈಗ ಜನಾರ್ದನ್ ಹೀಗಿರ್ತಾನೆ, ಅವನು ಎಲ್ಲದರಲ್ಲೂ ತಪ್ಪು ಹುಡುಕ್ತಾ ಇರ್ತಾನೆ, ಬಟ್ ಅವನಲ್ಲೇ ಏನೋ ಒಂದು ತಪ್ಪಿರುತ್ತೆ. ಈ ತಪ್ಪನ್ನ ಅವನು ಲಾಸ್ಟಿಗೆ ರಿಯಲೈಸ್ ಮಾಡ್ಕೊಳ್ತಾನೆ. ಆ ರಿಯಲೈಸೇಷನ್ ಅವನು ಬದಲಾಗ್ತಾನೆ ಅನ್ನೋದು ಸೆಟಪ್. ಆದ್ರೆ ಆಮೇಲೆ ಆಕ್ಚುಲಿ ಇವನ ಪಾತ್ರವನ್ನು ನಾನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ, ಅದರಿಂದ ಅವನಿಗೆ ಲವ್ ಲೆಟರ್ ಬರೆಯೋದು ಅದಕ್ಕೂ ಹೆಲ್ಪ್ ಬೇಕಾಗುತ್ತೆ. ಆಗ ನಾನು ಇನ್ನೊಂದು ಪಾತ್ರವನ್ನು ತಗೋಬರ್ಬೇಕಾಗುತ್ತೆ, ವಿಚ್ ಇಸ್ ಶ್ರೀನಿವಾಸ್. ಅವನಿಗೆ ಲವ್ ಲೆಟರ್ ಬರೆಯೋಕ್ಕೂ ಬರಲ್ಲ ಅನ್ನೋದನ್ನ ನೀವು ಕ್ಯಾರೆಕ್ಟರ್ ಅಲ್ಲಿ ಇಟ್ಟಿದ್ದೀನಿ. ಅದು ಯಾಕೆ ಇಟ್ಟಿದೆ ಅಂದ್ರೆ ಆ ಪಾತ್ರ ನನಗೆ ಅಷ್ಟು ಮುಜುಗರದಿಂದ ಇದ್ರೆ ಮಾತ್ರ ಅವ್ನ ತಲೆ ಕೂದಲಿರೋದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನನಗೆ ತಲೆಯಲ್ಲಿ ಕೂದಲಿಲ್ಲ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅವನಿಗೆ ಸಮಸ್ಯೆ ಆಗಬೇಕು ಅಂದ್ರೆ ಹಿ ಶುಡ್ ಬಿ ದ್ಯಾಟ್ ಸಟಲ್, ಹಿ ಶುಡ್ ಬಿ ಇನ್ ಟು ಹಿಮ್ಸೆಲ್ಫ್. ಈಗ ಈ ಶ್ರೀನಿವಾಸನ್ ನಾನು ಆಲ್ರೆಡಿ ತಂದೆ, ಈಗ ಈ ಶ್ರೀನಿವಾಸನ್ ನಾನು ಎಲ್ಲೆಲ್ಲ ಬಳಕೆ ಮಾಡ್ಕೋಬಹುದು ಅಂತ. ಅವನ ಪರ್ಪಸ್ ಅಷ್ಟೇ ಆಗಬಾರ್ದು. ಈಗ ಅವನನ್ನ ಪಿಯಾನ್ ಮಾಡೋದ್ರಿಂದ ಇವನಿಗಿಂತ ಅವನು ಚಿಕ್ಕೋನಾದ ಕಾರಣದಿಂದಾಗಿ ಅವನ ಎಂಡಿಗೆ ಆ ರಿಯಲೈಸೇಷನ್ ಪಾಯಿಂಟ್ ಕೊಡಬೇಕಾದ್ರೆ ಅದು ನಮಗೆ ದೊಡ್ಡದಾಗಿ ಕಾಣಿಸೋದಕ್ಕೆ ಸಾಧ್ಯ. ಅದೇ ಅವನು ನಾನು ಪ್ರಿನ್ಸಿಪಲ್ ಮಾಡಿದ್ರೆ ಶ್ರೀನಿವಾಸ್ನ ಅದೇ ರೀತಿ ಕ್ಯಾರೆಕ್ಟರ್ ಇಟ್ಟು ಆ ಎಂಡ್ ರಿಯಲೈಸೇಷನ್ ಅಷ್ಟು ದೊಡ್ಡದಾಗಿ ಆಗ್ತಾ ಇರಲಿಲ್ಲ. ಸೊ ನೀವು ಎಲ್ಲೋ ಒಂದು ಪಾತ್ರವನ್ನು ತಂದ ಮೇಲೆ ಅದನ್ನು ಎಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರೆ ಇಡೀ ಸಿನಿಮಾಗೂ ಕೂಡ ಆ ಬದಲಾವಣೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಬೇಸಿಕ್ ಕ್ಯಾರೆಕ್ಟರ್ಗಳು ಬಂದಾಗ ಪ್ರಪಂಚ ಬಿಲ್ಡ್ ಮಾಡಬೇಕಾದ್ರೆ ಯಾವುದೇ ಪಾತ್ರ ಬಂದರೂ ಕೂಡ ಅದಕ್ಕೆ ಬೇಕಾದಷ್ಟು ಯೂಸಸ್ ಇರಬೇಕು, ಯುಟಿಲಿಟಿ ಇರಬೇಕು ಇಡೀ ಕಥೆಯಲ್ಲಿ. ನೀವು ಸುಮ್ಮನೆ ತಂದು ಒಂದು ಸೀನಿಗೆ ತಂದು ಏನೋ ಬಿಡೋದಿದೆಯಲ್ವಾ, ಅದು ತುಂಬ ಕೆಟ್ಟ ಬಳಕೆ. ಯಾಕಂದ್ರೆ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದಕ್ಕೆ, ಒಂದು ಪ್ರಪಂಚವನ್ನು ಬಿಲ್ಡ್ ಮಾಡೋದಕ್ಕೆ ಆಲ್ರೆಡಿ ನಿಮ್ಗೆ ಇಷ್ಟು ಟೈಮ್ ಬೇಕು. ಸೊ ಆಲ್ರೆಡಿ ನೀವು ಬಿಲ್ಡ್ ಮಾಡಿರೋ ಕ್ಯಾರೆಕ್ಟರ್ಗಳನ್ನ ಸ್ವಲ್ಪ ಎಕ್ಸ್ಟೆನ್ಷನ್ ತಗೊಂಡು ಹೋದ್ರೆ ಆಗ ಜನಗಳಿಗೆ ತಲುಪೋ ಚಾನ್ಸಸ್ ಜಾಸ್ತಿ. ನೀವು ಕೊನೆಗೆ ಒಂದು ಕ್ಯಾರೆಕ್ಟರ್ ಬಂದು ಅದೇನೋ ಮಾಡಿ ಹೋದ್ರೆ ಐ ಥಿಂಕ್ ದಟ್ ಇಸ್ ನಾಟ್. ನನಗೆ ಒಂದು ಕನ್ಫ್ಯೂಷನ್ ಇನ್ನೂ ಇದರಲ್ಲಿ, ಬಿಕಾಸ್ ನೀವೇನ್ ಹೇಳಿದ್ರಿ, ನಾನು ಇದನ್ನ ಯಾವುದೇ ಒಂದು ಎಂಡ್ ಪಾಯಿಂಟ್ ಇಟ್ಕೊಂಡು ಬರೆಯೋಕೆ ಹೋಗ್ಲಿಲ್ಲ, ಅದು ಎಲ್ಲಿ ತಗೊಂಡು ಹೋಯ್ತು ಅಲ್ಲಿ ಕರ್ಕೊಂಡು ಹೋಯ್ತು ಅಂತ.
ಆದ್ರೆ OMK ಎಕ್ಸಾಂಪಲ್ ತಗೊಳ್ತೀನಿ, ಇವನು ಲವ್ ಲೆಟರ್ ಕೊಡಬೇಕು ಅನ್ನೋದು ರಾಜ್ ಅವರ ಐಡಿಯಾನೇ. ಕರೆಕ್ಟ್, ನಾನು ಒಂದು ಮೊಟ್ಟೆ ಕಥೆಯಲ್ಲಿ ಹಾಗೆ ಬರ್ದಿದ್ದೆ. ಸರಿ, ಬಟ್ ಇದ್ರಲ್ಲೂ ಹಂಗೆ ಇರುತ್ತಲ್ವಾ ನಾನು ಕೇಳ್ತೇನೆ. ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಂದು ಸೀನ್ ಬರ್ದಿದೆ, ಓಕೆ, ಒಂದು ಹುಲಿ ವೇಷದ ಸೀಕ್ವೆನ್ಸ್ ಇದೆ. ಆ ಹುಲಿ ವೇಷದ ಸೀಕ್ವೆನ್ಸ್ ಹೀಗೆ ಬರಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಕರೆಕ್ಟ್. ಬಟ್ ಅಲ್ಲಿಗೆ ಹೋದಾಗ ಇಲ್ಲಿ ತನಕ ಪಾತ್ರಗಳು ಯಾವ ರೀತಿ ಆಗಿದ್ದಾರೆ ಅದರಿಂದಾಗಿ ನಾನೇನು ಅನ್ಕೊಂಡೆ ಆ ರೀತಿ ಬಿಹೇವ್ ಮಾಡ್ತಾ ಇರಲಿಲ್ಲ. ಓಕೆ ಓಕೆ, ಆಗ ನಾನು ಅವ್ರು ಬಿಟ್ಟು ಆ ಜಾಗವನ್ನು ನೋಡಿದಾಗ ಅವ್ರಿಗೆ ನೋ ಪ್ರಾಬ್ಲಮ್ ಹುಲಿ ವೇಷ ಸೀನ್ ಯಾಕೆ ಬರಬೇಕು? ಅದು ರಾಜಿನ ಕರೆಕ್ಟ್ ಇಲ್ಲ. ಈಗ ಎಕ್ಸಾಂಪಲ್, ಈಗ ಮಂಗಳೂರು ಅಂಡರ್ ವರ್ಲ್ಡ್ ಅಂದ ತಕ್ಷಣ ಇಷ್ಟೆಲ್ಲ ಸೆಟಪ್ಗಳಿರುತ್ತೆ. ಶಿವ ಅಂದ ತಕ್ಷಣ ಇಷ್ಟೆಲ್ಲ ಇದಿರುತ್ತೆ. ಒಂದು ಶಿವ ಅಂದ ತಕ್ಷಣ ನೀವೇನೆಲ್ಲ ಅನ್ಕೋಬಹುದು, ರೇಜ್ ಅವನ ಕ್ವಾಲಿಟಿ, ಅದು ನಾನು ಆ್ಯಡ್ ಮಾಡಿದ್ದಲ್ಲ. ಮಂಗಳೂರು ವರ್ಲ್ಡ್ ಅಂಡರ್ ವರ್ಲ್ಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿನ ಜನ, ಅಲ್ಲಿನ ಜಾಗ, ಅಲ್ಲಿನ ರೀತಿಗಳು ಒಂದಾರಿರುತ್ತೆ. ಅದರಲ್ಲಿ ಹುಲಿ ವೇಷ ಒಂದು ಬರ್ಬೋದು, ಅಥವಾ ಸ್ಯಾಂಡ್ ಮಾಫಿಯಾ ಇನ್ನೊಂದು ಬರ್ಬೋದು, ಅಥವಾ ಕೇಬಲ್ ಬಿಸ್ನೆಸ್ ಒಂದು ಬರ್ಬೋದು, ಅಥವಾ ಬಸ್ ಟೈಮಿಂಗ್ ವಿಷಯ ಬರ್ಬೋದು. ಈ ತರದ ವಿಷಯಗಳು ಮಾತ್ರ ಬರೋದಕ್ಕೆ ಸಾಧ್ಯ, ರಿಯಲ್ ಎಸ್ಟೇಟ್ ಬರೋಕ್ಕಾಗಲ್ಲ. ಬಟ್ ಆಲ್ ಆಫ್ ದಿಸ್ ಇಸ್ ಬೇಸ್ಡ್ ಆನ್ ನಾಲೆಡ್ಜ್. ಎಸ್, ಇನ್ಫಾರ್ಮೇಶನ್. ಬಟ್ ನಿಮ್ಮಲ್ಲಿ ನಾಲೆಡ್ಜ್ ಇದೆ, ಹಾ, ಏನೇನು ಎಲಿಮೆಂಟ್ಸ್ ಇದೆ ಗೊತ್ತಿದೆ. ಕರೆಕ್ಟ್. ಮತ್ತೆ ಯಾವ್ದನ್ನ ಫ್ರೀ ಹ್ಯಾಂಡ್ ಆಗಿ ಬಿಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಅಂದ್ರೆ ಈಗ ಎಕ್ಸಾಂಪಲ್ ಅದರ ರಿಸಲ್ಟ್ ಅನ್ನ, ಈಗ ಇದು ಹೀಗೆ ಆಗ್ಬೇಕು, ಇವ್ನು ನನ್ನ ಫೇವ್ರೆಟ್ ಪಾತ್ರ, ಇವನಿಗೇನು ಆಗ್ಬಾರ್ದು, ಅಥವಾ ಇವನ್ ಎಂಡಿಗೆ ಗೆಲ್ಲಬೇಕು, ಇವನ್ ಸೋಲ್ಬಾರ್ದು. ಹೂ ಆರ್ ಯು ಟು ಜಡ್ಜ್? ಆ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮಲ್ಲಿರೋ ನಾಲೆಜ್ ಅನ್ನು ಯೂಸ್ ಮಾಡಿದ್ರಿ. ಆ ವರ್ಲ್ಡ್ ಅಲ್ಲಿ ಆ ಪಾತ್ರಗಳು ಯಾವ ರೀತಿ ಫಾರ್ಮ್ ಆದ್ರೂ ಅದರಿಂದ ಆರ್ಗ್ಯಾನಿಕ್ ಆಗಿ ಹೇಗೆ ಮೂವ್ ಆಗ್ತಾರೆ ಅಂತ ನಾನು ನೋಡೋಕೆ ಪ್ರಯತ್ನ ಪಟ್ಟೆ. ರಿಸಲ್ಟ್ಗಳು ನನ್ನ ಕಂಟ್ರೋಲ್ ಅಲ್ಲಿ ಇರಲಿಲ್ಲ. ಅಂದ್ರೆ ಇದು ಹೀಗೆ ಆಗ್ಬೇಕು ಅನ್ನೋದು ನನ್ನ ಕಂಟ್ರೋಲ್ ಅಲ್ಲಿ ಇರಲಿಲ್ಲ. ಒಂದು ಮೊಟ್ಟೆ ಕಥೆಯಲ್ಲಿ ಇದು ಹೀಗೆ ಆಗ್ಬೇಕು ಅಂತಿತ್ತು. ಅದರಿಂದಾಗಿ ರೈಟರ್ ಆಗಿ ನನಗೆ ಯಾವ ಜಾಯ್ ಸಿಗ್ಬೇಕಿತ್ತು ಅದು ಇದ್ರಲ್ಲಿ ಜಾಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ಗರುಡ ಗಮನದಲ್ಲಿ. ಅಂಡ್ ಇದರಲ್ಲಿ ನೀವು ಎಂಡ್ ಪಾಯಿಂಟ್ ಇಟ್ಕೊಂಡು ಬರೀಲಿಲ್ಲ? ಇಲ್ಲ, ಎಂಡ್ ಪಾಯಿಂಟ್ ಇಟ್ಕೊಂಡು ಬರ್ದ್ರು ಅದು ಎಂಡ್ ಪಾಯಿಂಟ್ ಆಗಿ ಉಳಿಲಿಲ್ಲ. ಅಲ್ಲಿ ಬರ್ಬೇಕಾದ್ರೆ ಇಲ್ಲ 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 ಇದಲ್ಲ, ಆಗ ನಾನು ಇದನ್ನ ಯಾವುದು ನೋಡಲ್ಲ ನಾನು. ಆಗ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆದ್ರೆ ನಿಮಗೆ ಆ ಪಾತ್ರಗಳು ಎಷ್ಟು ನಿಜ ಅನ್ಸೋದಕ್ಕೆ ಸಾಧ್ಯನೋ ಅದಕ್ಕಿಂತ ಜಾಸ್ತಿ ಹತ್ರ ನಿಜ ಆಗ್ತಾರೆ. ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಚೇಂಜ್ ಬಿಕಾಸ್ ದೇ ಆರ್ ರಿಯಲ್ ಟು ಯು. ನಿಮಗೆ ಅವ್ರು ತುಂಬಾ ನಿಜ, ಹಾಗಾಗಿ ಯು ಆರ್ ನಾಟ್ ಟ್ರೈಂಗ್ ಟು ಚೇಂಜ್ ಎನಿಥಿಂಗ್. ಮುಂದೆ ಹೋಗಿ ನೋಡೋಣ ಏನಾಗುತ್ತೆ ಅನ್ನೋದು. ಐ ಥಿಂಕ್ ಒಬ್ಬ ರೈಟರ್ ಹೌ ಕ್ಯಾನ್ ಹಿ ನೋ ಇಫ್ ಹಿ ಇಸ್ ಗೆಟಿಂಗ್ ಕರಪ್ಟೆಡ್ ವೈಲ್ ರೈಟಿಂಗ್ ಅಂಡ್ ಹೌ ಟು ಸ್ಟಾಪ್ ದಟ್? ಬಿಕಾಸ್ ಈಗ ನಾನೊಂದು ಪ್ರೀ ಡಿಸ್ಟೈನ್ಡ್ ಆಗಿ ಹೀರೋನೇ ಗೆಲ್ಲಬೇಕು, ಹೀರೋಗೆ ಕೊನೆಯಲ್ಲಿ ಹೀರೋಯಿನ್ ಸಿಗ್ತಾಳೆ ಅನ್ನೋ ಎಂಡ್ ಪಾಯಿಂಟ್ ಇಟ್ಕೊಂಡೆ ಬರೆಯಕ್ಕೆ ಹೋದ್ರೆ ಅದು ಹಂಗೆ ಹೋಗ್ಬೇಕು. ಒಂದು ರೀತಿಯಲ್ಲಿ ಕರಪ್ಷನ್, ಅದು ಒಂದು ರೀತಿಯಲ್ಲಿ ಪ್ಲಸ್ ಆಡಿಯನ್ಸ್ನ ಮ್ಯಾನಿಪುಲೇಟ್ ಮಾಡೋಕ್ಕೂ ಬರೀತೀವಿ. ಹೌ ಡು ಯು ಸ್ಟೇ ಕಾನ್ಶಿಯಸ್ ಅಬೌಟ್ ಇಟ್? ಫಾರ್ ಮಿ ಸಿ, ಪ್ರತಿಯೊಂದು ಸಿನಿಮಾದಲ್ಲೂ ನನಗೆ ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು. ನನಗೆ ಒಂದೇ ಎಕ್ಸ್ಪೀರಿಯನ್ಸ್ ಉಟ್ಕೊಂಡು ನಾನು ಯಾವತ್ತೂ ಬರ್ದಿಲ್ಲ. ನನಗೆ ಉಳಿದವರು ಕಂಡಂತೆ ಕಂಪ್ಲೀಟ್ ಬರೆಯೋ ಪ್ರೊಸೆಸ್ಸೇ ಬೇರೆ ಥರ ಇತ್ತು. ಕಿರಿಕ್ ಪಾರ್ಟಿ ಕಂಪ್ಲೀಟ್ಲಿ ಬೇರೆ ಪ್ರೊಸೆಸ್. ಆನ್ ದಟ್ ನೋಟ್, ಯುವರ್ ಆನ್ಸರ್ the last time we met has still stuck in my mind. That's a very dear. ಉಳಿದವರು ಕಂಡಂತೆ came out of my innocence. ಸೊ ಕಿರಿಕ್ ಪಾರ್ಟಿ ಬರೆಯೋ ಸ್ಟೈಲೇ ಬೇರೆ ಇತ್ತು. ಆ್ಯಂಡ್ ಅವನೇ ಶ್ರೀಮಂತನಾರಾಯಣ ಬರೆಯೋ ಪ್ರೊಸೆಸ್ಸೇ ಬೇರೆ ಇತ್ತು. ಅವನೇ ಶ್ರೀಮಂತನಾರಾಯಣ ಬರೆಯೋವರೆಗೂ ನನಗೆ ಸ್ಟ್ರಕ್ಚರ್ ವಿಷಯ ಏನು ಗೊತ್ತಿಲ್ಲ. ನನಗೆ I learned structure and started writing ಶ್ರೀಮಂತನಾರಾಯಣ on structure, and I thought that is the best thing. ಸ್ವಲ್ಪ ಕರಪ್ಷನ್ ಬಂದ್ಬಿಡುತ್ತೆ ಅದರಲ್ಲಿ. ಅಲ್ಲ, ಅದು ಕರಪ್ಷನ್ ಅಂತ ಹೇಳಕ್ಕಾಗಲ್ಲ. ಇಟ್ ಇಸ್ ಅ ಲರ್ನಿಂಗ್ process basically. ಓಕೆನಾ? ಬಿಕಾಸ್ unless that had happened right now today I know that how much structure is also important, but how much it is so important that the story has to come from inside. And if Srimanarayana had not had happened, then probably ನನಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಬರೀ ಸ್ಟ್ರಕ್ಚರಿಗೆ ಬರ್ದಾಗ ಹೆಂಗಿರುತ್ತೆ, ಒಳಗಡೆಯಿಂದ ಬಂದಾಗ ಹೆಂಗಿರುತ್ತೆ, ಇವಾಗ ಎರಡನ್ನು ಕಂಬೈನ್ ಮಾಡಬೇಕಾದ್ರೆ ಬರಿಬೇಕಾದ್ರೆ ಹೆಂಗಿರುತ್ತೆ ಅನ್ನೋದು ಇವಾಗ ನನಗೆ ಆ ಡಿಫ್ರೆನ್ಸಸ್ ಗೊತ್ತಾಗ್ತಾ ಇದೆ. ಆ್ಯಂಡ್ ನನ್ನ ಪ್ರಕಾರ ಏನಂತಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಅಂದರೆ ಕತೆ ಆಲ್ರೆಡಿ ಆ ಇಂಟರ್ನೆಟಲ್ಲಿ ಇದೆ. ನಿಮ್ಮ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅದರ ಮೇಲೆ ನೀವು ಡೌನ್ಲೋಡ್ ಮಾಡ್ತೀರಾ. ಯಾಕಂದರೆ ನಾನು ತುಂಬ ಕಾನ್ಫಿಡೆನ್ಸಲ್ಲಿ ಹೇಳಬಲ್ಲೆ. ಯಾಕಂತಂದರೆ ನಾನು ಸ್ಪೆಷಲಿ ಇವನ್ ಐ ಆಮ್ ರೈಟಿಂಗ್ ಪುಣ್ಯಕೋಟಿ ನಾವು ಐ ಆಮ್ ಫಸ್ಟ್ ಸೀನ್ ಯಾವುದೋ ಒಂದು ಚಿಕ್ಕ ಸೀಕ್ವೆನ್ಸ್ ಬರುತ್ತೆ ನನಗೆ. ನೆಕ್ಸ್ಟ್ ನನಗೆ ಐ ಥಿಂಕ್ 3/4 ಆಫ್ ದ ಫಿಲ್ಮ್ ನಂತರದ ಯಾವುದೋ ಒಂದು ಸೀಕ್ವೆನ್ಸ್ ಹಿಂಗೆ ಬರುತ್ತೆ, ಮಧ್ಯದ ಯಾವುದೋ ಒಂದು ಸೀಕ್ವೆನ್ಸ್ ಬರುತ್ತೆ. ಈ ಥರ ರೈಟಿಂಗ್ ಸೀನ್ ಒನ್ ಅಲ್ಲ, ನಾಟ್ ಇವನ್ ರೈಟಿಂಗ್, ಐ ಆಮ್ ಜಸ್ಟ್ ಥಿಂಕಿಂಗ್. ಅಂದರೆ ನಾನು ನಿಮ್ಮ ಜೊತೆ ಏನೋ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನನಗೆ ಅದು ತುಂಬ ಅಭ್ಯಾಸನೂ ಇದೆ. ನಾನು ನಾರ್ಮಲ್ ಆಗಿ ಇವಾಗ ಇಂಟರ್ವ್ಯೂಲೆಲ್ಲ ನಾನು ತುಂಬ ಕಾನ್ಷಿಯಸ್ ಆಗಿರ್ತೀನಿ. ಅದರ್ವೈಸ್ ಸಮ್ಟೈಮ್ಸ್ ಹಿಂಗಂತ ಏನೋ ಮಾತಾಡ್ತಿರ್ತೀವಿ, ನನ್ನ ತಲೆಯಲ್ಲಿ ಏನೋ ಓಡ್ತಾನೆ ಇರುತ್ತೆ, ನಾನು ಸುಮ್ಮನೆ ನಿಮ್ಮನ್ನು ನೋಡ್ತಾ ಇರ್ತೀನಿ, ಹೌದಾ ಅಂತ. ಸೊ ನನಗೆ ನೀವು ಏನೋ ಒಂದು ಮಾತಾಡ್ತಿರ್ತೀರಾ, ಒಂದು ಟಾಪಿಕ್ ಏನೋ ಹೇಳಿದ್ಕೊಡಿ ಟಕ್ಕಂತ ನನಗೆ ವಿತೌಟ್ ನಾನು ಏನೋ ಎಫರ್ಟ್ ಹಾಕಿದೆ ನನಗೆ
ಪುಣ್ಯ ಕೊಟ್ಟಿದ್ದು ಒಂದು ಸೀನ್ ಅಥವಾ ನನಗೆ ಏನೋ ರಿಚರ್ಡ್ ಆಂಥೋನಿಯಿಂದ ಒಂದು ಸೀನ್ ನಂಗೆ ಟಕ್ಕಂತ ಹೊಡೆದು ಬಿಡುತ್ತೆ. ಆ್ಯಂಡ್ ಮೈ ಸ್ಟೋರಿ ಹ್ಯಾಸ್ ನಾಟ್ ಇವನ್ ಫಾರ್ಮ್ ಟು ಕಮ್ ಟಿಲ್ ದೇರ್, ಬಟ್ ದ್ಯಾಟ್ ಸೀನ್ ಹ್ಯಾಸ್ ಆಲ್ರೆಡಿ ಕಮ್. ಆ್ಯಂಡ್ ದೆನ್ ಸೊ ಐ ಡೋಂಟ್ ನೋ ಅಂಟಿಲ್ ನನ್ನ ಪೂರ್ತಿ ಸ್ಟೋರಿ ಫಾರ್ಮೇಷನ್ ಆಗಿ ಆ ಪಾಯಿಂಟಿಗೆ ಬರೋವರೆಗೂ ಆ ಸೀನ್ ಉಳಿಯುತ್ತಾ ಇಲ್ವೋ ಅಂತ ಅನ್ನೋದು ಡೌಟಲ್ಲಿ ಇರ್ತೀನಿ. ಬಟ್ ಅಲ್ಟಿಮೇಟ್ಲಿ ಇಲ್ಲಿಂದ ಒಂದು ಸೀನ್ ಎಲ್ಲ ಒಂದು 10 ಸೀನ್ ಬಂದು ಇದಕ್ಕೆ ಒಂದು ತನ್ನಷ್ಟೇ ಒಂದು ಕನೆಕ್ಷನ್, ಒಂದು ಐಡಿಯಾನು ಹೊಳೆಯುತ್ತೆ. ಆ ಐಡಿಯಾ ಬಂದಾಗ ಇದೆಲ್ಲ 10 ಸೀನ್ ಲಿಂಕ್ ಮಾಡ್ತಾ ಹೋಗುತ್ತೆ. ಹಿಂಗೆ just one idea will link all the 10 scenes which you have just downloaded it, ರ್ಯಾಂಡಮ್ ಆಗಿ ಡೌನ್ಲೋಡ್ ಮಾಡಿರೋಂಥ ಸೀನ್ಗಳು. ಸೊ ಇವಾಗ ನೀವು ಹೇಳಿ, ನೀವು ಎಫರ್ಟ್ ಹಾಕಿ ಬರಿತಾ ಇದ್ದೀರಾ ಕಥೆನ, ಅಥವಾ ಕತೆ ಆಲ್ರೆಡಿ ಬರೆದಿದೆ, ನೀವು ಬರೀ ನಿಮಿತ್ತ ಮಾತ್ರ ಅಂತ ಹೇಳ್ತೀರಲ್ವ, ನೀವು ಬರೀ ಮಾತ್ರ ಆಗ್ತಿದ್ದೀರಾ ಅಷ್ಟೇ. ನಿಮ್ಮ ಮೂಲಕ ಆ ಕತೆ ಹೊರಗೆ ಬರ್ತಾ ಇದೆ, ಕತೆ ಆಲ್ರೆಡಿ ಇದೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆ. 10 random scenes somehow magically getting connected by one idea. And this has happened so many times. ನಾನು ಅಂದರೆ ಸಿ ಅಗೇನ್ ದ ಐಡಿಯಾ ಆಲ್ಸೋ ಇಟ್ ಕೀಪ್ಸ್ ಚೇಂಜಿಂಗ್, ಬಿಕಾಸ್ ಐ ಕೀಪ್ ಸೇಯಿಂಗ್ ಉಳಿದವರು ಕಂಡಂತೆ ಐ ರೋಟ್ ಇನ್ 12 days ಆ್ಯಂಡ್ ಇಟ್ ಜಸ್ಟ್ ಫ್ಲೂ, ಇಟ್ ಜಸ್ಟ್ ಬರ್ತಾ ಹೋಯ್ತು. ಐ ಜಸ್ಟ್ ರೋಟ್, ಆ್ಯಂಡ್ ಆಲ್ದೋ ಇಟ್ ಹ್ಯಾಸ್ ಸೋ ಮೆನಿ ಪರ್ಸ್ಪೆಕ್ಟಿವ್ಸ್. ಐ ಡೋಂಟ್ ರಿಮೆಂಬರ್ ವೇರ್ ನಾನು ಬಾಲು ಚಾಪ್ಟರ್ದು ಯಾವುದೋ ಒಂದು ಸೀನ್ ಬರಿಬೇಕಾದ್ರೆ ಇಲ್ಲ ರಿಚಿ ಚಾಪ್ಟರಲ್ಲಿ ಹಿಂಗಾಗಿತ್ತಲ್ವಾ, ಸೊ ಅಲ್ಲಿ ಹೋಗಿ ಏನೋ ಕರೆಕ್ಷನ್ ಮಾಡಬೇಕು, ಅದು ಆಗೇ ಇಲ್ಲ ನನಗೆ. ಇಟ್ ಜಸ್ಟ್ ಕೇಮ್ ಇನ್ ಒನ್ ಫ್ಲೋ. ಆ್ಯಂಡ್ ಒನ್ಸ್ ಐ ಫಿನಿಶ್ ರೈಟಿಂಗ್ ಇಟ್, ಐ ನ್ಯೂ ದಿಸ್ ಇಸ್ ನಾಟ್ ಮೀ, ಐ ಡಿಂಟ್ ರೈಟ್ ಇಟ್. ಇಟ್ ಜಸ್ಟ್ ಕೇಮ್ ಥ್ರೂ ಮೀ, ಬಟ್ ಐ ಡಿಂಟ್ ರೈಟ್ ಇಟ್. ಸೊ ಇವಾಗ ನೀವು ಅಂದರೆ ನೀವು ಕ್ಲೈಮ್ಯಾಕ್ಸ್ ಗೊತ್ತಿದ್ದು ಬರೀತೀರಾ, ಗೊತ್ತಿಲ್ಲದೆ ಬರೀತೀರಾ, ನೀವು ಹೆಂಗೆ ಬೇಕಾದ್ರೂ ಬರೀರಿ. ಇಫ್ ಯು ಆರ್ ಟ್ರೂ ಟು ದ ಸ್ಟೋರಿ ಆ್ಯಂಡ್ ಇಫ್ ಯು ಆರ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಇನ್ವಾಲ್ವ್ಡ್. ನಾನು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತ ಹೇಳ್ತೀನಲ್ವ, ದಟ್ ಇಸ್ ನಥಿಂಗ್ ಬಟ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಯುವರ್ ಇನ್ವಾಲ್ವ್ಮೆಂಟ್. ಮೋರ್ ದ ಇನ್ವಾಲ್ವ್ಮೆಂಟ್, ಯುವರ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇಸ್ ಬೆಟರ್. ಆ್ಯಂಡ್ ಇಫ್ ಯು ಆರ್ ಟ್ರೂಲಿ ಇನ್ವಾಲ್ವ್ಡ್, the story will come as it has to come. Sure. And but see now everything in life has two perspectives, in the sense ನಾವು ನಮ್ಮ ಸ್ಪಿರಿಚುಯಾಲಿಟಿಯಲ್ಲಿ ಶಿವ ಆ್ಯಂಡ್ ಶಕ್ತಿ ಅಂತ ಹೇಳ್ತೀವಿ, ಅಥವಾ if you say in computers binary 1 and 0. 1 and 0 will arrange itself in so many different ways. Correct. And form everything else. So Shiva and Shakti will arrange themselves in so many different ways, and Vishnu is formed, everybody else is formed, but the basic source are the two. And when it comes to mind also, there is a logical mind and there is an intuitive mind. So a story can be a story has to flow intuitively, but a logical mind should keep everything in check. So now if you ask me what is important, structure is important or the free flow is important. The whole nature is formed because of the logic and the intuitive, and both 50% ಆ ಎರಡು ಬ್ಯಾಲೆನ್ಸ್ ಆದಾಗನೇ a true story will be formed. ಒಳಗಡೆಯಿಂದ ಕತೆ ಫ್ರೀ ಫ್ಲೋ ಆಗಿ ಬರೋದು ಅಷ್ಟೇ ಇಂಪಾರ್ಟೆಂಟ್, ಬಟ್ ಲಾಜಿಕಲ್ ಆಗಿ ನೀವು ಸ್ಟ್ರಕ್ಚರ್ ಒಳಗಡೆ ಕೂತಿದೆಯಾ, ಇದು ಹಿಂಗೆ ಆಗಿದೆಯಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಸಿನಿಮಾದಲ್ಲಿ ಆರ್ಟ್ಸು ಇದೆ, ಕಾಮರ್ಸು ಇದೆ, ಸೈನ್ಸು ಇದೆ. ವೆನ್ ಯು ಆರ್ ಅ ರೈಟರ್, ಆಕ್ಟರ್, ಡೈರೆಕ್ಟರ್, ಯು ಆರ್ ಅನ್ ಆರ್ಟಿಸ್ಟ್, ರೈಟ್? ಆ್ಯಂಡ್ ದೆರ್ ಇಸ್ ಸೈನ್ಸ್ ಆಲ್ಸೋ, ಜಸ್ಟ್ ದಿ ಲಾಜಿಕ್ ದಟ್ ವಿ ಜಸ್ಟ್ ಸ್ಪೋಕ್ ಅಬೌಟ್. ಬಟ್ ವೆನ್ ಯು ಕಮ್ ಫ್ರಮ್ Paramba Pictures, there is commerce. Correct. How do you balance that? Tell me about why you got collaborated with this. Because ಇಲ್ಲಿ ನೀವು ನನಗೆ ಗೊತ್ತಿರೋ ಪ್ರಕಾರ, ನಾನು ಓದಿದ ಪ್ರಕಾರ, you are only coming from the, as in the film was done. Correct. Right? You saw the film. Yeah. You liked it. Yeah. And then you came in. Correct. Right? Without making it sound bad, that is from the Paramba Pictures and the commerce side of it. Correct. ಆರ್ಟ್ಸು ಸೈನ್ಸು ಇದರಲ್ಲಿ ಇರಲಿಲ್ಲ. ಸೊ ಆ ಸ್ವಿಚ್ನ ಹೆಂಗೆ ಮಾಡ್ತೀರಿ? ಐ ಕೇಮ್ ಇನ್ ಬಿಕಾಸ್ ಆಫ್ ದ ಆರ್ಟ್. ಐ ಮೀನ್ ಇಫ್ ಇಟ್ ಇಸ್ ಐ ಮೀನ್ ಐ ಹ್ಯಾವ್ presented bad films also. I'm not denying that, but see, at that point I had a reason to take calls on each and every film. Is that a commerce? No, there is no commerce at all. It is more of sometimes emotional, sometimes for many reasons. Here it is purely because I loved the film and I wanted to be associated with the film. And once I am associated with the film,
obviously, the way how the commerce works, ನಾನು ಅವರಿಗೆ ಒಂದು 4 ಆಪ್ಷನ್ ಕೊಟ್ಟೆ. ನಿಮ್ಗೆ ಹೆಂಗೆ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಕ್ಯಾನ್ ಟೇಕ್ 50% stake also, I can take 35% stake also, I can take 25% stake also, I will take 15% stake also. I want to get involved. And ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ನಂದು so much ನನಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ ಇಷ್ಟು ಮಾಡುತ್ತೆ ಅಂತ ಈ ಸಿನಿಮಾ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಅಂಟಿಲ್ ನಾವು. ಆ್ಯಂಡ್ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಐ ಕ್ಯಾನ್ ಗಿವ್ ದ ಅಡ್ವಾನ್ಸ್ ಥರ. ಆಮೇಲೆ ಅದು ಕಾಮರ್ಸ್ ಆಮೇಲೆ ಆಯಿತು. ಬಟ್ ದ ಫಸ್ಟ್ ಡಿಸಿಷನ್ ಈಸ್ ಬಿಕಾಸ್ ಐ ವಾಚ್ ದ ಫಿಲ್ಮ್, ಐ ಲವ್ಡ್ ಇಟ್, ಆ್ಯಂಡ್ ಐ ವಾಂಟೆಡ್ ಟು ಬಿ ಐ ವಾಂಟೆಡ್ ಟು ಅಸೋಸಿಯೇಟ್ ವಿತ್ ದ ಫಿಲ್ಮ್. ಇನ್ ಟರ್ಮ್ಸ್ ಆಫ್ ಅ ಪ್ರೊಡ್ಯೂಸರ್ ನಾನು ಯಾವ ಹಂತದಲ್ಲಿ ಇದ್ದೀನಿ ಅಂತಂದರೆ, ಒಂದು ನನಗೆ ಫಾರ್ ಮೀ ಪರಂಬಾ ಸ್ಟುಡಿಯೋಸ್ ಇಟ್ ಸೆಲ್ಫ್ ಈಸ್ ವೆರಿ ಸ್ಪಿರಿಚುವಲ್ ಇದು. ಅಂದರೆ ಐ ಬಿಲೀವ್ ಇನ್ ಶಿವ ಸೋ ಮಚ್ ದ್ಯಾಟ್ ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ನನಗೆ ಸುಮಾರು ಪ್ಲ್ಯಾನ್ಸ್ ಇದೆ ಪರಂಬಾ ಸ್ಟುಡಿಯೋಸ್ಗೆ, ಬಟ್ ಅದಾಗುತ್ತೋ ಬಿಡುತ್ತೋ ಅವನದು ಅದು ಅವನೇನು ಡಿಸಿಷನ್ ತಗೋತಾನೋ ಅದು ಹಂಗಾಗಲಿ ಅಂತ. ಬಟ್ ಐ ನೋ ಐ ಆಮ್ in the position where I am, I won't be putting myself into trouble. That I am very, very sure of. And little bit of trouble I can manage. I have managed until now, so I can manage in the future also. So based on that, and see, a few of the decisions I take, economical decisions I take, probably everybody around me, they keep scolding me. My Rishabh and all ಬೈತಾ ಇರ್ತಾರೆ, ಇದೆಲ್ಲ ಹುಚ್ಚ ನಿನಗೆ, ಇದೆಲ್ಲ ಯಾಕೆ ಮಾಡ್ತೀಯ ನೀನು ಅಂತ. But I take that decisions because I believe in certain things, and every time I have taken that decision, my belief has stood by me, and it has proved me right also. Okay. ನಾನು ಅದನ್ನೇ ಕೇಳಕ್ಕೆ ಬಂದೆ. Is Rakshit Shetty a good businessman? I am a ethical businessman is what I call myself. Is he a smart businessman? I'm not a see, if you give me Excel sheet, I'm a pro in calculation. And until a certain point I know that these calculations will come true, but I am not doing it just because okay I'll make money, or I'll do money. I know it will come because the kind of films I'm going to do in the future, or I know what kind of films. ನಿಮಗೆಲ್ಲ ಗೊತ್ತಿಲ್ಲ, ನಾನು ಐಡಿಯಾಸ್ ಇದೆ ನನ್ನ ಒಳಗಡೆ, ಗೊತ್ತಲ್ಲ ನನಗೆ ಏನು ಮಾಡ್ತೀನಿ ಅಂತ ನಾನು. ಸೊ ನನಗೆ ಗೊತ್ತು ಹಣ ಅಂತೂ ಬರುತ್ತೆ, ಸೊ ನಾನು ಹಣದ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿಲ್ಲ ಅನ್ನೋದು ನನ್ನ ಥಾಟ್ ಪ್ರೊಸೆಸ್. So I don't too much think about business, but at the same time I don't want to undersell myself also, or any of the products I am associated with. So there are few risks I will take. If I believe that this product costs so much, I'll stand by it. And if I believe that as a writer I don't want to share my IP rights with any of the producers, that is my belief. I will stand by it. But if do you want to call it as a businessman's call or individual Rakshit's call, that is up to you. But for me it is an individual call, not as a businessman call. And a individual call comes from a child within ಅಂತ ಯಾಕೆ ಹೇಳ್ತೀನಿ ಅಂದರೆ, and I'll come to the topic of credit. ನಾನು ನಿಮ್ದೊಂದು ಇಂಟರ್ವ್ಯೂ ಓದಿದೆ ಆನ್ಲೈನ್, ತುಂಬ ಚೆನ್ನಾಗಿದೆ. See, this film artistically, with due respect, I think is Raj B. Shetty's, right? But ಅದನ್ನ ನೋಡಿ ನಿಮಗೆ ಆನಂದ ಆಗೋದು ನನಗೆ ಐ ಕ್ಯಾನ್ ಕಂಪ್ಲೀಟ್ಲಿ ರೆಸನೇಟ್ ವಿತ್ ಇಟ್. ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಸಮ್ ಹೌ. ಯಾಕಂದ್ರೆ ನಾನು ಕೆಲವು ನಾಟಕಗಳಿಗೆ ಎಷ್ಟಿಷ್ಟ ಆಗ್ಬಿಟ್ಟಿದೆ, ನಾನು ಹೋಗಿ ವಾಯ್ಸ್ ಓವರ್ ನರೇಷನ್ ಏನೋ ಮಾಡಿ ಬಂದಿರ್ತೀನಿ ಆ ಥರ. ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಐ ಆಮ್ ಥಿಂಕಿಂಗ್ ದಟ್ ಕಮ್ಸ್ ಫ್ರಮ್ ಅ ಚೈಲ್ಡ್ ವಿದಿನ್. ಐ ಹ್ಯಾವ್ ಟು ಬಿ ಸಮ್ ಹೌ ರಿಲೇಟೆಡ್ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಫಿಲಮ್ ಅಂತ. ಹೌದು. ಅಂದರೆ ಒನ್ ಮೋರ್ ಥಿಂಗ್ ಇಸ್, ಒಳಗಡೆ ಅಂದರೆ ಕನ್ನಡ ಇಂಡಸ್ಟ್ರಿ ಇಸ್ ಗೆಟಿಂಗ್ ಒನ್ ಮೋರ್ ಗುಡ್ ಫಿಲ್ಮ್ ಅನ್ನೋದು ಖುಷಿ ಇದೆ. ಇನ್ನೂ ಈ ಥರ ಸಿನಿಮಾಗಳು ಬರಬೇಕು ಅನ್ನೋದು ಖುಷಿ ಇದೆ. ಸೊ ನನಗೆ ಗೊತ್ತು, ಅಂದರೆ ನಾನು ಇವಾಗ ಗರುಡ ಗಮನ ಜೊತೆ ನಾನು ಇನ್ವಾಲ್ವ್ ಆದ ಕೂಡಲೇ ನಾನು ಹೌ ಐ ಕ್ಯಾನ್, ಐ ಡೋಂಟ್ ವಾಂಟ್ ಟು ಸೇ ದಟ್ ಐ ವಾಂಟ್ ಟು ಇನ್ಸ್ಪೈರ್ ಪೀಪಲ್ ಅಂತ ಹೇಳಕ್ಕೆ ಇಷ್ಟ ಇಲ್ಲ. ಬಟ್ ನನಗೆ ಇದನ್ನು ತೋರಿಸ್ಬಿಟ್ಟು ಇನ್ನೊಂದಿಷ್ಟು ಜನ ಫಿಲ್ಮ್ ಮೇಕರ್ಸ್ನ ಕರ್ಕೊಂಡ್ಬರ್ಬೋದು ಅನ್ನೋದು ನನಗೆ ಗೊತ್ತು. ಇಫ್ Raj goes and promotes Garuda Gamana, it will be his film, he promoting it. But ನಾನು ಮಾಡೋದ್ರಿಂದ ಒಂದಿಷ್ಟು ಫಿಲ್ಮ್ ಮೇಕರ್ಸ್ ನಾನು ಹೇಳ್ಕೊಂಡು ಬರ್ಬೋದು, ಆ್ಯಂಡ್ ನಾನು ಅದಕ್ಕೆ ಏನೆಲ್ಲ ಮಾತಾಡಬೇಕು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಓಡ್ಬಿಟ್ಟು ಆ ಇನ್ವಾಲ್ವ್ಮೆಂಟು ಬರುತ್ತೆ. I mean, now he can't go and praise his own film, right? but I have that liberty, I watch that film and I can do everything what is required. ಥರ ಇಲ್ಲ, ನಂಗೆ ಅರ್ಥ ಆಗುತ್ತೆ. ಬಿಕಾಸ್ ಕನ್ನಡವನ್ನು ಬೆಳೆಸೋಕೆ ಮುನ್ನಡೆಸೋಕೆ ಪ್ರಾಯಶಃ ನಮ್ಗಷ್ಟೆಲ್ಲ ಶಕ್ತಿ ಇಲ್ಲ. ಆದರೆ ಎವ್ರಿ ಟೈಮ್, ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಡೀಲಿಂಗ್ ಅಟ್ ಅ ಡಿಫ್ರೆಂಟ್ ಲೆವೆಲ್, ಬಟ್ ಒಂದು ಒಳ್ಳೆ ವಿಮರ್ಶೆ ಬರೆದಾಗ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಡ್ಯೂ ಫಾರ್, ಆರ್ ಡನ್ ಮೈ ಬಿಟ್ ಫಾರ್ ಕನ್ನಡ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್, ವಿತೌಟ್ ಅ ಡೌಟ್.
ಕ್ರೆಡಿಟ್, ಆರ್ಟಿಸ್ಟಿಕ್ ಕ್ರೆಡಿಟ್. ಒಂದು ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ನ ಹೇಳಿದ್ರಿ ನೀವು ಆನ್ಲೈನ್ ಇಂಟರ್ವ್ಯೂಲನ್ನು ಓದಿದಾಗ. ರಕ್ಷಿತ್ ಇಸ್ ಆನ್ ಬೋರ್ಡ್ ಆ್ಯಂಡ್ ಹಿಸ್ ಕಮಿಂಗ್ ಇನ್ ಡೆಫಿನೆಟ್ಲಿ ಹೆಲ್ಪ್ಸ್ ಆ್ಯಂಡ್ ಬೋಲ್ಸ್ಟರ್ಸ್ ದಿ ಫಿಲ್ಮ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರು ನನ್ನಿಂದ ಕ್ರೆಡಿಟ್ ತಗೊಳ್ಳಲ್ಲ, ನನ್ನಿಂದ ಕ್ರೆಡಿಟ್ ಕಸ್ಕೊಳ್ಳಲ್ಲ. ಹಿ ವಿಲ್ ಲೆಟ್ ದಿಸ್ ಫಿಲ್ಮ್ ಬಿ ರಾಜ್ ಬಿ ಶೆಟ್ಟೀಸ್ ಫಿಲ್ಮ್ ಅಂತ. ಅದು ನಡೆಯುತ್ತಾ ನಮ್ಮ ಇಂಡಸ್ಟ್ರಿನಲ್ಲಿ? ಆ್ಯಂಡ್ ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಈಗ ಲಿಬರೇಷನ್ ಬಗ್ಗೆ ಮಾತಾಡಿದ್ವಿ, ನನ್ನ ಅವ್ರು ಹೇಳಿದಾಗ ನಿಮಿತ್ತ ನನ್ನ ಮೂಲಕ ಅದು ಕತೆ ಬಂತು. ಹಾಗಿರುವಾಗ ಕ್ರೆಡಿಟ್ ಎಷ್ಟು ಇಂಪಾರ್ಟೆಂಟ್ ನನ್ನದು ಅನ್ನೋದು. ಈಗ ಎಕ್ಸಾಂಪಲ್ ನೀವು ಒಂದು ಸಿನಿಮಾ ಮಾಡಿದ್ದೀರಾ, ಈಗ ಗರುಡ ಗಮನ ಮಾಡಿದ್ವಿ. ಈಗ ಅವ್ರು ಮಾತಾಡೋ ಟೋನಲ್ಲಿ ಪ್ರತಿ ಸತಿ ಕೂಡ ನಾನು ನಿಮಗೆ ಏನೋ ಒಂದು ಫೇವರ್ ಮಾಡ್ತಾ ಇದ್ದೀನಿ ಅನ್ನೋದು ಬಂದರೆ, ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ನನ್ನ ಜೊತೆ ಕೊಲಾಬ್ರೇಟರ್ಸ್ ಅಲ್ಲ, ನೀವು ಹೊರಗಿಂದ ಬಂದಿದ್ದೀರಾ, ನೀವು ಸಿನಿಮಾ ಮಾಡಿದ್ದೀರಾ, ನಾನು ನಿಮಗೊಂದು ಹೆಲ್ಪ್ ಮಾಡ್ತಾ, ಈ ಟೋನ್ ಇದೆಯಲ್ವಾ, ಹೆಲ್ಪ್ ಮಾಡೋ ಟೋನು, ಐ ಥಿಂಕ್ ದಟ್ ಈಸ್ ಟೂ ಇನ್ಸಲ್ಟಿಂಗ್ ಫಾರ್ ಎನಿ ಆರ್ಟಿಸ್ಟ್. ಆ್ಯಂಡ್ ಅದನ್ನು ನಾವು ಹೆಲ್ಪ್ ಅಂತ ಕರೆಯೋದು. ಆ್ಯಂಡ್ ಆ್ಯಕ್ಚುಲಿ ಈಗ ಒಂದು ಒಳ್ಳೆ ಸಿನಿಮಾದಿಂದ, ಈಗ ಈ ಸಿನಿಮಾ ಏನಾದರೂ ಚೆನ್ನಾಗಿ ಸಪೋರ್ಟ್ ಕೂಡ ಒಳ್ಳೆ ಪದ ಅಲ್ಲ ಅನ್ಸುತ್ತೆ ನನಗೆ. ಒಂದು ಸಪೋರ್ಟ್ ಅಂದರೆ ಈಗ ಅವಕಾಶ ಕೊಡೋದು, ಅಪಾರ್ಚುನಿಟಿ ಕೊಡೋದು. ಆ್ಯಂಡ್ ಅದೆಲ್ಲ ಕೊಲಾಬರೇಷನ್ ಅಂದರೆ ಮನುಷ್ಯರು ನಾವೆಲ್ಲ ಫಸ್ಟು, ಆರ್ಟಿಸ್ಟ್ ಆಮೇಲೆ. ಸಿನಿಮಾ ಯಾವುದ್ರ ಬಗ್ಗೆ ನೀವು ಮಾಡೋದಕ್ಕೆ ಸಾಧ್ಯ? ಫಸ್ಟಿಗೆ ಆ ಸೆನ್ಸಿಟಿವಿಟಿ ಇರಬೇಕಲ್ವಾ. ಎಲ್ಲದನ್ನೂ ಹಿಂಗೆ ಎಳೆದು ನಾನೇನೋ ದೊಡ್ಡದು ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕು, ಬೆಳೆಸ್ಬೇಕು. ಫಸ್ಟ್ ಮನುಷ್ಯರನ್ನ ಉಳಿಸೋಣ. ಆ್ಯಂಡ್ ಅವ್ರಿಗೆ ಯಾವುದು ಒಂದು ಅಂದರೆ ಕ್ರೆಡಿಟ್ ಬಿಟ್ಬಿಡಿ, ಅದು ದೊಡ್ಡ ಪದ. ಗೌರವ ಅಂತ ಒಂದಿದೆ. ಅಂದರೆ ಈಗ ಎಕ್ಸಾಂಪಲ್, ನಾನೊಬ್ಬ ಈ ಸಿನಿಮಾನ ಈಗ ಇದಕ್ಕಿಂತ ಮುಂಚೆ, ರಕ್ಷಿತ್ಗಿಂತ ಮುಂಚೆ ಬೇರೆ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೊಂದು ಗೌರವ ಅಂತಿರುತ್ತೆ. ಅವರು ರಕ್ಷಿತ್ ಜೊತೆ ಕೆಲಸಕ್ಕೆ ಅಂದರೆ ರಕ್ಷಿತ್ ಜೊತೆ ಕೊಲಾಬ್ರೇಟ್ ಆದಮೇಲೆ ಅವ್ರು ಕೆಲಸಕ್ಕೆ ಸೇರಿದವ್ರ ಥರ ಆಗಬಾರ್ದು. ನಾವು ಯಾರ ಜೊತೆ ಕೂಡ ಕೆಲಸಕ್ಕಿರಬಾರ್ದು ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ. ಕೆಲಸಕ್ಕೆ ಸೇರಬೇಕು ಅಂತಿದ್ರೆ ನಾವು ಬೇರೆ ಕೆಲಸ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ದಟ್ ಫ್ರೀಡಮ್ ಇದೆಯಲ್ವಾ, ಆ ಫ್ರೀಡಮ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಆ ಫ್ರೀಡಮ್ ಇದ್ರೆ ಕ್ರೆಡಿಟ್ ಕೂಡ ತುಂಬ ದೊಡ್ಡ ವಿಷಯ ಆಗಲ್ಲ. ಈಗ ಇದು ಯಾರ ಸಿನಿಮಾ ಅನ್ನೋ ದೊಡ್ಡ ಜಗಳ ಆಗ್ತಾ ಇಲ್ಲ. ಐ ಥಿಂಕ್ ಅದು ಆಗೋದು ಇಲ್ಲ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಅಂದರೆ ನಾವು ಒಂದು ಇಂಡಸ್ಟ್ರಿ ಆಗಿ, ಈಗ ಎಕ್ಸಾಂಪಲ್ ಬೇರೆ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ನಟೇಶ್ ಹೆಗ್ಡೆ ಅನ್ನೋ ನಿರ್ದೇಶಕ ಪೆದ್ರೋ ಅನ್ನೋ ಸಿನಿಮಾ ಮಾಡ್ದ. ಆ ಸಿನಿಮಾದಲ್ಲಿ ಅ ಫಿಲ್ಮ್ ಬೈ ನಟೇಶ್ ಹೆಗ್ಡೆ ಅಂತ ಬರುತ್ತೆ. ಆ ಫಿಲ್ಮ್ ಬೈ ರಿಷಬ್ ಶೆಟ್ಟಿ ಅಲ್ಲ, ರಿಷಬ್ ಶೆಟ್ಟಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾ. ಆದರೆ ಅಲ್ಲಿ ಬಾಳ್ದವನು, ಬದುಕ್ದವನು, ಬರ್ದವನು, ಎಕ್ಸಿಕ್ಯೂಟ್ ಮಾಡಿದವನು, ಎಲ್ಲದನ್ನೂ ನೋಡ್ಕೊಂಡವನು ನಟೇಶ್ ಹೆಗ್ಡೆ. ಎಕ್ಸ್ಪ್ರೆಷನ್ ಅವಂದು. ಆ ಎಕ್ಸ್ಪ್ರೆಷನ್ ಯಾರ್ದು, ಅವನ ಸಿನಿಮಾಗೆ ಅದು ಉಳ್ಕೋಬೇಕು, ಅದಾಗಿ ಪ್ರೆಸೆಂಟ್ ಆಗಬೇಕು. ಇಲ್ಲ ಅಂದರೆ ಅದು ಯಾವುದೇ ಇಂಡಸ್ಟ್ರಿಗೆ ಯಾವುದೇ. ಇವತ್ತು ನೀವು ಆ್ಯಕ್ಚುಲಿ ನೋಡ್ತಾ ಇದ್ದೀರಾ ಅಂದರೆ ಫ್ಯೂ ಫಿಲ್ಮ್ಸ್ ಪ್ರೊಡ್ಯೂಸರ್ ಹಾಕೋತಾರೆ, ಫಿಲ್ಮ್ ಬೈ ಪ್ರೊಡ್ಯೂಸರ್ ಹೆಸರು, ಅಥವಾ ಇತ್ತೀಚೆಗೆ ಯಾವುದೊಂದು ಫಿಲ್ಮ್ ನೋಡಿದೆ, ಫಿಲ್ಮ್ ಬೈ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಇಬ್ಬರು ಹೆಸರು, ಜಗಳ ಬೇಡ, ಇಬ್ಬರದ್ದು ಹಾಕ್ಬೇಡ ಅಂತ. ಅಲ್ಲ, ಡೈರೆಕ್ಟರ್ದೇ ಸಿನಿಮಾ, ಎಕ್ಸ್ಪ್ರೆಷನ್ ಅವನದಲ್ವಾ. ಅದು ಒಬ್ಬ, ಈಗ ನಾನು ಈಗ ಮುಂದೆ ಮಾಡಬೇಕಾದ್ರೆ ಸಿನಿಮಾ ಕೂಡ, ನಾನು ಯಾವ್ದಾದ್ರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಬ್ಬ ಚಿಕ್ಕೋನಾಗಲ್ಲ. ಅದು ಹೇಗೆ ಆಗಕ್ಕೆ ಸಾಧ್ಯ? 2 ಸಿನಿಮಾ ಮಾಡಿದವನು ದೊಡ್ಡವನು, 1 ಸಿನಿಮಾ ಮಾಡಿದವನು ಚಿಕ್ಕ, ಆ ಥರ ಲೆಕ್ಕಾಚಾರ ಇದೆಯಾ? ನಂಗೆ ಗೊತ್ತಿಲ್ಲ. ಆ ಥರದ್ದು ಇದ್ರೆ ವೇಸ್ಟು ಆ ಥರ ಇದೆಯಾ? ಶಾರ್ಟ್ ಫಿಲ್ಮ್ ಮಾಡಿದವನು ಅವ್ನು ತುಂಬ ಕೀಳು, ಆ ಥರ ಇದೆಯಾ? ಆ ಥರ ಇದ್ರೆ ಮತ್ತೆ ನಾವು ಅಸ್ಪೃಶ್ಯತೆ ಬಗ್ಗೆ ಸಿನಿಮಾ ಮಾಡ್ತೀವಂತೆ, ನಾವು ಇನ್ನೊಂದ್ರ ಬಗ್ಗೆ ಮತ್ತೆ ಇದೇನು? ಇದು ಭೇದ ಭಾವ ಅಲ್ವಾ? ಐ ಥಿಂಕ್ ಅದು ಇರಬಾರ್ದು ಅಂತ ಅನ್ಸುತ್ತೆ. ಬಟ್ ಯಾರ ಹತ್ರ ಕೇಳೋದು? Can you please explain presenting a film ಅಂದ್ರೆ ಏನು? So basically, I watched the film. I mean, there are many ways you can do it. One is, I watch the film, I meet the producers, I'll tell them I'll buy it outright. Tell me your price, I'll pay you, I'll do the business. So full rights ನಿಮ್ಮ ಹತ್ರ? Complete rights ನನ್ನ ಹತ್ರ. That is one kind of thing. Otherwise, I can say, okay, I'll give you, I'll make you safe. ಏನು ನೀವು ಖರ್ಚು ಮಾಡಿದ್ರೆ ಅದನ್ನು ಅಷ್ಟು ಸೇಫ್ ಮಾಡ್ತೀನಿ ನಾನು. I'll recover that money. After that, we'll do share. Or we can, so it depends. ಅಂದರೆ ಬಿಸ್ನೆಸ್ ವೈಸ್ ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಬಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ನೋಡಕ್ ಹೋದ್ರೆ ಪ್ರೆಸೆಂಟಿಂಗ್ ಅ ಫಿಲ್ಮ್ ಅಂದ್ರೆ ಏನು? ಇಸ್ ಇಟ್ ದಟ್ ಯು ಆರ್ ಗಿವಿಂಗ್ ಯುವರ್ ಬ್ರ್ಯಾಂಡ್ ಟು ದಟ್ ಫಿಲ್ಮ್ ಇನ್ ಅ ವೇ ಅಟ್ ಅ ಕಾಸ್ಟ್? ಇನ್ ಅ ವೇ, at a cost ಅಂದ್ರೆ for some profit. I would do even otherwise. I mean, if there is no profit also, probably Paramva Studios ಹಾಕಲ್ಲ. ಬಟ್ ನಂಗೆ ಸಿನಿಮಾ ಇಷ್ಟ ಆದರೆ ನಾನು ಯಾವತ್ತೂ ಪ್ರಮೋಟ್ ಮಾಡಿದ್ದೀನಿ. ಬಟ್ ಆಬ್ವಿಯಸ್ಲಿ ನಾನು ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಇನ್ನೊಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಹಿಂಗೆ ಒಂದು ಇಂಟರ್ವ್ಯೂ ಒಂದು ಕೊಡ್ತೀನಿ. ಬಟ್ he understands that, he doesn't call me for every interview. He'll only select, tell me, okay, ಇದು 2 ಇಂಟರ್ವ್ಯೂ ಬಂದರೆ ಸಾಕು ಅಂತ. ಆ್ಯಂಡ್ ನನಗೂ 2 ಇಂಟರ್ವ್ಯೂ ನಾನು ಬರೋಕ್ಕೆ ರೆಡಿ ಇದ್ದೀನಿ.
Because there is sensible conversation which No, I take that as a compliment. 2017 ಒಂದು ಮೊಟ್ಟೆಯ ಕಥೆ. ಇದನ್ನ ಯಾವಾಗ ಬರೆಯೋಕೆ ಶುರು ಮಾಡಿದ್ರೆ ಗೊತ್ತಿಲ್ಲ, ಬಟ್ ಡೈರೆಕ್ಷನ್ ವುಡ್ ಹ್ಯಾವ್ ಕಮ್ ಅಟ್ ಅ ಲೇಟರ್ ಪಾಯಿಂಟ್ ಫಾರ್ ಗರುಡಗಮನ ಶುಭವಾನ. ರೈಟರ್ ಡೈರೆಕ್ಟರ್ ರಾಜ್ ಬಿ ಶೆಟ್ಟಿ ಹೇಗೆ ಇಂಪ್ರೂವ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದ್ದಾರೆ, ಅದು ನೀವು ಹೇಗೆ ಅಸೆಸ್ ಮಾಡ್ತೀರಾ, ನೀವು ಹೇಗೆ ಅಸೆಸ್ ಮಾಡ್ತೀರಿ? ಮೇ ಬಿ ಅವ್ರಿಗೆ ಅದು ಕ್ವಶನ್ ಇದಾಗ್ಬೋದು. ನಾನು ಹೇಗೆ ಅಸೆಸ್ ಮಾಡ್ತೀನಿ ಅಂದರೆ ಆ್ಯಸ್ ಅ ಪರ್ಸನ್ ನನಗಾಗಿರುವಂಥ ಎಕ್ಸ್ಪೀರಿಯನ್ಸ್ಗಳು ಅಲ್ಲಿ ನನಗೆ ಇದೇ ಸರಿ ಅಂತಿತ್ತು ಒಂದು ಮೊಟ್ಟೆ ಕಥೆಯಲ್ಲಿ. ಐ ವಾಸ್ ಅ ಸ್ಟಬರ್ನ್ ಪರ್ಸನ್. ಇದೇ ಸರಿ, ಇದನ್ನು ಬಿಟ್ಟು ಯಾವುದೂ ಸರಿ ಅಲ್ಲ, ಎಲ್ಲದೂ ತಪ್ಪು. ಬಟ್ ಇಲ್ಲಿ ಒಬ್ಬ ಆರ್ಟಿಸ್ಟನ್ನು ಎಂಜಾಯ್ ಮಾಡೋ ಆಡಿಯನ್ಸ್ ಆ್ಯಕ್ಚುಲಿ ಡೈರೆಕ್ಟರ್ ಆಗಿದ್ದ. ಏನು ಸರಿ ಅಂತ ನೋಡೋಣ ಅಂತ, ಆ ಬರವಣಿಗೆಯಲ್ಲೂ ಆ ಪರ್ಫಾರ್ಮೆನ್ಸಲ್ಲೂ ಎಲ್ಲದರಲ್ಲೂ ಕೂಡ ಏನು ಸರಿ ಅಂತ ನೋಡೋಣ ಅಂತ. ಅಂದರೆ ಇದು ಕಲಿಕೆಯ ಪ್ರಾಸೆಸ್ ಆಯಿತು ಬಿಟ್ಟರೆ ಕಲಿತದನ್ನು ಹೇರುವ ಪ್ರಾಸೆಸ್ ಆಗಲಿಲ್ಲ. ಅದೊಂದು ದೊಡ್ಡ ಬದಲಾವಣೆ ಅಂತ ನನಗನ್ಸುತ್ತೆ. I was watching like, okay, now he's setting up the film. He came to the interval. That is when I thought, okay, next ಏನು ಮಾಡ್ತಾನೆ, ಇಲ್ಲಿವರೆಗೂ ಓಕೆ, ಇಲ್ಲಿವರೆಗೂ ಇದೆಯಲ್ಲ, ಅಂದರೆ ಯು ಆರ್ ಬೇಸಿಕಲಿ ಸೆಟ್ಟಿಂಗ್ ಅಪ್ ದ ಸ್ಟೋರಿ. ಸೂಪರ್, 2 ಕ್ಯಾರೆಕ್ಟರ್ಸ್ ಸೂಪರ್ ಆಗಿದೆ. ಆ್ಯಂಡ್ ದಿಸ್ ನನಗೆ ಆಲ್ರೆಡಿ ಗೊತ್ತಿತ್ತು, ಇದು ಇಷ್ಟಂತೂ ನೀವು ಮಾಡಿರ್ತೀವಿ ಅಂತ ಗೊತ್ತಿತ್ತು. ಇಲ್ಲಿ ನೀನು ಇವಾಗ ಅಂದರೆ 2 ಕ್ಯಾರೆಕ್ಟರ್ನ ಯಾವ ರೇಂಜಿಗೆ ತಂದಿಟ್ಟಿದ್ಯಾ ಅಂತಂದರೆ, ನೆಕ್ಸ್ಟ್ ನೀನು ಆದರೆ ಸಿನಿಮಾದಲ್ಲಿ ವಿಲನ್ ಅಂತಿಲ್ಲ, ಬಟ್ ವಿಲನ್ ಅಂತ ಏನು ನೀನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆಯಾ, ಅವನನ್ನು ಎಷ್ಟು ವೀಕಾಗಿ ತೋರಿಸ್ತಿದ್ಯಾ ಅಂತಂದರೆ ನೆಕ್ಸ್ಟ್ ನೀನು ಕಥೆನೇ ಹೆಂಗೆ ಕಂಟಿನ್ಯೂ ಮಾಡ್ತೀಯಾ? ಇವರಿಬ್ರು ಇಷ್ಟು ಸ್ಟ್ರಾಂಗ್ ಇದು, ವಿಲನ್ ಇಷ್ಟು ವೀಕ್ ಇದ್ರೆ ಹೆಂಗೆ ಕಂಟಿನ್ಯೂ ಮಾಡ್ತೀಯ ಅಂತ. ಬಟ್ ದ ವೇ ಹಿ ಟುಕ್ ದ ಸೆಕೆಂಡ್ ಹಾಫ್, ಐ ಮೀನ್ ಸೆಕೆಂಡ್ ಹಾಫ್ ಇಸ್ ದ ಫಿಲ್ಮ್. ಫಸ್ಟ್ ಹಾಫ್ ಇಟ್ ಇಸ್ ಜಸ್ಟ್ ಟೇಕಿಂಗ್ ಯು ಟು ದ ಮಂಗಳಾದೇವಿ ವರ್ಲ್ಡ್. ಅಲ್ಲಿ ಕರ್ಕೊಂಡು ಹೋಗಿ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಎಲ್ಲ ಮಾಡಿಬಿಟ್ಟು ತುಂಬ ಸಟಲ್ ಆಗಿ ಇಡುತ್ತೆ. ಬಟ್ ಸೆಕೆಂಡ್ ಹಾಫ್ ಈಸ್ ಅ ಸ್ಟೋರಿ ನೆಕ್ಸ್ಟ್ ಏನು ಅಂತ. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ದೆನ್ ದ ವೇ ಹಿ ಟುಕ್ ದ ಸೆಕೆಂಡ್ ಹಾಫ್ ಇಸ್ ವಾಟ್ ಇಂಪ್ರೆಸ್ ಮೀ ಅ ಲಾಟ್. Because after first half I was like, good, I know this you could do, you would have already done it, there is no surprise element here. But next ಏನು ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಅವರಿಗೆ ಇಂಟರ್ವಲ್ ಅಲ್ಲಿ. ನೆಕ್ಸ್ಟ್ ಏನು ಮಾಡ್ತೀವಿ ನೋಡ್ಬೇಕು ನನಗೆ ಅಂತ. ಆಫ್ಟರ್ ದ ಸೆಕೆಂಡ್ ಹಾಫ್, ಬೈ ದ ಟೈಮ್ ದ ಕ್ಲೈಮ್ಯಾಕ್ಸ್ ವಾಸ್ ಓವರ್, I was there in that mood for 2 days. Like subconsciously that was running inside my ಮೈಂಡ್. ಅಂದರೆ ಆ ಪಾಯಿಂಟಲ್ಲಿ ಅಪ್ರಿಸಿಯೇಷನ್ ಅದೆಲ್ಲ ಮುಗೀತು. ಐ ಹಗ್ಡ್ ಹಿಮ್ ಆ್ಯಂಡ್ ಐ ನ್ಯೂ ದರ್ ಇಸ್ ಒನ್ ಮೋರ್ ಆಸಮ್ ಫಿಲ್ಮ್ ವಿಚ್ ಇಸ್ ಕಮಿಂಗ್ ಇನ್ ಫಾರ್ ಕನ್ನಡ ಆಡಿಯನ್ಸ್. ಆಲ್ ದ್ಯಾಟ್ ಹ್ಯಾಪಿನೆಸ್ ಇಸ್ ಓವರ್. ಬಟ್ ಆಫ್ಟರ್ ದಟ್ ಫಾರ್ ನೆಕ್ಸ್ಟ್ 2 days ದಟ್ ಇನ್ನೂ ಗುಂಗಲ್ಲಿದ್ನಲ್ಲ, ವಿಚ್ ಇಸ್ ವೆನ್ ಐ ಕಾಲ್ಡ್ ಹಿಮ್ ಆ್ಯಂಡ್ ಆಸ್ಕ್ಡ್ ಹಿಮ್, ಕ್ಯಾನ್ ಐ ಪ್ರೆಸೆಂಟ್ ಇಟ್? ಆ್ಯಂಡ್ ನೀವು ಸ್ಪಾಟಲ್ಲಿರುವಾಗ ಆ್ಯಕ್ಟ್ ಮಾಡಿ ತೋರಿಸ್ಬಿಡ್ತೀರಾ ಆರ್ಟಿಸ್ಟ್ಗಳಿಗೆ? ಇಲ್ಲ ತಪ್ಪದು. ಅಂದರೆ ಅದು ಯಾಕಂದರೆ ನನ್ನ ಬಾಡಿ ಯಾವ ಥರ ಬಿಹೇವ್ ಮಾಡುತ್ತೆ, ಅವ್ರ ಬಾಡಿ ಆ ಥರ ಬಿಹೇವ್ ಮಾಡಲ್ಲ. ದಟ್ ಇಸ್ ವೈ ವಿ ಕಾಲ್ ಬಾಡಿ ಲ್ಯಾಂಗ್ವೇಜ್. ಬಾಡಿಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ರಿಷಭನ್ನು ಪರ್ಫಾರ್ಮ್ ಮಾಡಬೇಕಾದ್ರೆ ರಿಷಭ್ ಎಷ್ಟು ಬೆಸ್ಟ್ ಹರಿ ಆಗೋಕ್ಕೆ ಸಾಧ್ಯ ಅಂತ ನೋಡ್ಬೇಕು ಬಿಟ್ರೆ ರಾಜನ ಹರಿಯಲ್ಲಿ ಬರಬಾರ್ದು. ಅಂದರೆ ಬಂದರೆ ಏನಾಗುತ್ತೆ ಅಂದರೆ ಹರಿ ಅವನು ಯಾವಾಗ ಹರಿ ಅಲ್ಲ, ನೀವು ಗೈಡ್ ಮಾಡಿ ಹರಿ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅದಕ್ಕಿಂತ ಆ್ಯಂಡ್ ಎಲ್ಲ ಆ್ಯಕ್ಟರ್ಗಳು ಬೇರೆ ಬೇರೆ. ಹರಿ ಅಲ್ಲದಿರುವ ಒಂದು ಎಕ್ಸ್ಪ್ರೆಷನ್, ಒಂದು ಡೈಲಾಗ್, ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಂಟ್ರೋಲ್ ಇಲ್ಲದೆ ಇರೋದು, ಈಗ ಕೈ ಅಲ್ಲಾಡ್ಸೋ ರೀತಿ. ಅವನಿಗೆ ಅವ್ನು ಸೆಲ್ಫ್ ಕಾನ್ಶಿಯಸ್ ಪರ್ಸನ್, ಅವ್ನು ಹೇಗೆ ಕಾಣಿಸ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವ್ನು ನೋಡೋದು ಶಿವಂಗೆ ಗೊತ್ತೇ ಇಲ್ಲ ಯಾರು ನೋಡ್ತಾ ಇದ್ದಾರೆ ಅಂತ ಅವ್ನು ಹೋಗ್ತಾ ಇರ್ತಾನೆ. ದಿಸ್ ಇಸ್ ದ 2 ಡಿಫ್ರೆನ್ಸ್ ಅಲ್ವಾ. ಈಗ ನಾನು ಒಂದೇ ಸಲ ನಾನು ಹರಿ ಆಗಿ ಅವ್ರು ಒಂದೇ ಸಲ ಶಿವ ಆದರೆ ಆಗ ಅದು ಯು ಕ್ಯಾನ್ ಸೆನ್ಸ್ ದ್ಯಾಟ್. ಐ ಥಿಂಕ್ ಅದರಿಂದಾಗಿ ಪ್ರತಿ ಸತಿ ಅವ್ರೇನಾದರೂ ಸ್ವಲ್ಪ ಹೋದರೆ ನಾನು ಹೇಳಬೇಕು. ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಆ್ಯಕ್ಟರ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರ ಜೊತೆಗೆ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ಬೇರೆ ಬೇರೆ ರೀತಿಯ ಮೆಷಿನ್ಗಳು. ಕೆಲವರಿಗೆ ನೀವು ಬಾಡಿ ಲ್ಯಾಂಗ್ವೇಜ್ ಈ ಥರ ಅಲ್ಲ ಆ ಥರ ಅಂತ ಇಮಿಟೇಟ್ ಮಾಡಿದ್ರೆ ಫಾಲೋ ಮಾಡಬಲ್ಲರು ಕೆಲವರು. ಆ್ಯಂಡ್ ಇನ್ನೂ ಕೆಲವರಿಗೆ ಬರೀ ನೀವು ಸೀನ್ ಹೇಳಿದ್ರೆ ಸಾಕು. ಓಕೆ, ಇನ್ನೂ ಕೆಲವರಿಗೆ ಅವ್ರಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬಾರ್ದು. ಸೊ ಈ ಥರದ ಬೇರೆ ಬೇರೆ ಥರದ ಜನಗಳಿರ್ತಾರೆ. ನೀವು ಒಂದು ಡಿವೈಸ್ನ ತಗೊಂಡೋಗಿ ಇನ್ನೊಬ್ಬಂಗೆ ಹಾಕಿದ್ರೆ ಅದು ಅಧ್ವಾನ ಆಗುತ್ತೆ. ಹಾಗಾಗಿ ನೀವು ಆಕ್ಟ್ ಮಾಡುವಾಗ ನಿಮ್ಮ ಅಸೋಸಿಯೇಟ್ ಆಗಲಿ ಕೋ ಡೈರೆಕ್ಟರ್ ಆಗಲಿ, ಐ ಥಿಂಕ್ ದೇ ವುಡ್ ಬಿ ಬಿಹೈಂಡ್ ದಿ ಕ್ಯಾಮೆರಾ. ಅವಾಗ ಅವ್ರ ಜಡ್ಜ್ಮೆಂಟ್ ನನಗೆ ಇಂಪಾರ್ಟೆಂಟ್ ಅಲ್ಲ, ನನಗೆ ಒಳಗೆ ಹೇಗೆ ಅನಿಸ್ತಾ ಇದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಅಂದರೆ ಆ ಪಾತ್ರ ಆ ಗಳಿಗೆಯಲ್ಲಿ ಏನು ಫೀಲ್ ಮಾಡುತ್ತದೋ ಅದನ್ನು ನಾನು ಫೀಲ್ ಮಾಡಿದ್ದೀನೋ ಇಲ್ವಾ ಅನ್ನೋದ್ರ ಮೇಲೆ ನಾನು ಜಡ್ಜ್ಮೆಂಟ್ ತಗೊಳ್ಳೋದು. ಒಂದು ವೇಳೆ ಅದು ನನಗೆ ಆಗಿಲ್ಲ ಅಂದರೆ 1 more ಹೋಗೋಣ, ನನಗೆ ಒಳಗೆ ಏನೂ ಆಗ್ತಾ ಇರಲಿಲ್ಲ ಅಂತ. ಒಂದು ವೇಳೆ ಅದು ನನಗೆ ಆಗ್ತಾ ಇದೆ ಅಂದರೆ ಐ ಡೋಂಟ್ ಇವನ್ ಸಿ ಮಾನಿಟರ್. ಆ್ಯಂಡ್ ಆ್ಯಕ್ಟಿಂಗ್ ಪ್ರೊಸೆಸಲ್ಲಿ ಇನ್ನೊಂದು ಕೇಳ್ಬಿಡ್ತೀನಿ, ಬಿಫೋರ್ ದಿ ಶಾರ್ಟ್ ಹ್ಯಾಪನ್ಸ್ ವಾಟ್ ಇಸ್ ಯುವರ್ ಪ್ರೊಸೆಸ್? ಈಗ ಎಕ್ಸಾಂಪಲ್ ತುಂಬಾ ಇಂಟೆನ್ಸ್ ಏನಾದ್ರು, ಯಾಕಂದ್ರೆ ಮೇಕಿಂಗ್ ವಿಡಿಯೋ ಬಿಟ್ರಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಇವರು ಡೈರೆಕ್ಟರ್ ಆಗಿದ್ದಾಗ ನಮಗೆಲ್ಲ ಆಕ್ಚುಲಿ ಫಸ್ಟ್ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಅದಾದ್ಮೇಲೆ ಆ ಸಿನಿಮಾ ಮುಗಿದ ಮೇಲೂ ಕೂಡ ಆಲ್ಮೋಸ್ಟ್ 1.5-2 ತಿಂಗಳು ನಾನು ಹಾಗೆ ಇದ್ದೆ ಅಂತ ಹೇಳ್ತಿದ್ರು. ಅದು ನನಗೆ ಅಂದ್ರೆ ನಾನು ಈಗ ಮಾತಾಡೋ ರೀತಿಯಲ್ಲಿ ಟ್ರಿಗರ್ ಆಗ್ತಾ ಇದೆ. ನಾನು ಮಾತಾಡಿದ ತಕ್ಷಣ ನಾನು ಪಟ್ ಅಂತ ರಿಯಾಕ್ಟ್ ಆಗೋದು. ಆಮೇಲೆ ಶಾಮಿಲ್ ಹೇಳ್ತಾ ಇದ್ದ ಪ್ರವೀಣ್ ಅವ್ರ ಹತ್ರ ಹೇಳಿ ಮಾರ ಸಿನಿಮಾ ಮುಗ್ದಿದ್ದಂತ ಕರ್ಮ ಅಂತ. ಬಟ್ ಅದು ನಮಗೆ ಗೊತ್ತಾಗಲ್ಲ. ಅಂದರೆ ಆ ಚಪ್ಪಲ್ ಹಾಕಿ ನೀವು ಆ ಥರ ಪಂಚೆ ಕಟ್ಕೊಂಡು ಆ ಥರ ಶರ್ಟ್ ಹಾಕೊಂಡು ಓಡಾಡ್ತಾ ಇರಬೇಕಾದ್ರೆ ಯು ಹ್ಯಾವ್ ದಟ್ ಫ್ರೀಡಮ್ ಆಫ್ ಎನ್ ಅನಿಮಲ್.
ಅಂತ ಮಾತಾಡ್ಬೇಕಾದ್ರೆ ರಿಯಾಕ್ಟ್ ಮಾಡೋ ಒಂದು ಅನಿಮಲ್ ಅವನು. ಸೊ ಅನಿಮಲಿಸ್ಟಿಕ್ ನೇಚರ್ ಇದೆಯಲ್ವಾ, ಅದು ಅಂದರೆ ನಂಗೆ ಕಂಪ್ಲೀಟ್ಲಿ ಪ್ರಿಪೇರ್ ಆಗ್ತಾ ಇದೆ. ಈಗ ತುಂಬ ಇಂಟೆನ್ಸ್ ಸೀನ್ಗಳಿದ್ರೆ ಅಂದರೆ ಅವನ ಒಂದೇ ಒಂದು ಗುಣಲಕ್ಷಣ ಅಂತ ಹೇಳಿದ್ರೆ ಅವನಿಗೆ ಏನನ್ನೂ ಹೋಲ್ಡ್ ಬ್ಯಾಕ್ ಮಾಡೋಕ್ಕೆ ಬರಲ್ಲ. ಸೊ ಆ ಹೋಲ್ಡ್ ಬ್ಯಾಕ್ ಅಂದರೆ ಅಷ್ಟೂ ಕೂಡ ಅವನು ಮೇ ಬಿ ಪ್ಯೂರ್ ಎಕ್ಸ್ಪ್ರೆಷನ್. ಅದು ಕೆಟ್ಟದಾಗ ಕಾಣಿಸುತ್ತೋ ಒಳ್ಳೆದಾಗ ಕಾಣಿಸುತ್ತೋ ಅದು ಅವನ ಜಡ್ಜ್ಮೆಂಟು ಇಲ್ಲ. ಹಾಗಾಗಿ ಆ ಪಾತ್ರವನ್ನು ಮಾಡಬೇಕಾದ್ರೆ ತುಂಬ ಇಂಟೆನ್ಸ್ ಸೀನ್ ಆಗಬೇಕಾದ್ರೆ ನಾನು ಎಲ್ಲದನ್ನೂ ಬರೆದು ಎಲ್ಲದನ್ನೂ ಹೇಳಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅದನ್ನು ನಾನು ಪ್ರವೀಣ್ ಕೈ ಕೊಟ್ಟು DOP, ಬಿಕಾಸ್ ಅವ್ರು ಕಾಮಾಗಿರ್ತಾರೆ ಆ ಪ್ರೆಷರ್ ಸಿಚುವೇಶನ್ಗಳಲ್ಲಿ, ಕೊಟ್ಟು ನಾನು ನನ್ನಷ್ಟಕ್ಕೆ ಹೋಗಿ ಸುಮ್ಮನೆ ಕೂರ್ತಾ ಇದ್ದೆ. ಅವರೊಬ್ಬರೇ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಸೊ ಬೇರೆಯವ್ರು ಬಂದು ಇದು ಹಾಗಲ್ಲ ಹೀಗೆ ತುಂಬ ಡಿಸಿಷನ್ ಆಗುವಂಥ ಇದನ್ನು ಇಟ್ಕೋತಾ ಇರಲಿಲ್ಲ. ಆ ಥರದ ಕ್ವಶನ್ ಕೇಳಿದಾಗ ನಾನು ಪ್ರವೀಣ್ ಹತ್ರ ಹೇಳ್ತೆ, ಪ್ರವೀಣ್ ಒಂದು ಸ್ವಲ್ಪ ಮಾತಾಡಿ ಸಿಂಪಲ್ ಆಗಿ ಹೇಳಿ ಅಂತ. ಸೊ ಐ ಥಿಂಕ್ ಈಗ ಈ ಟೈಗರ್ ಡ್ಯಾನ್ಸ್ ಅನ್ನೋದನ್ನ ಬ್ಯಾಕ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಗ್ರ್ಯಾಂಡ್ ಆಗಿ ತಂದಿದ್ದು ನೀವೇ. ಇದರಲ್ಲಿ ಒಂದು ಆಸ್ ಅ ಬ್ಯಾಂಗ್ಳೂರಿಯನ್ ನನಗೆ ಕಾಣಿಸಿದ್ದು ಒಬ್ರು ರೆಗ್ಯುಲರ್ ಕಾಸ್ಟ್ಯೂಮ್ ಅಲ್ಲಿ ಇದ್ದಾರೆ, ಇನ್ನೊಬ್ರು ಬ್ಲ್ಯಾಕ್ ಕಾಸ್ಟ್ಯೂಮ್ ಅಲ್ಲಿ ಇದ್ದಾರೆ. ಅದನ್ನ ನಾನು ಸ್ವಲ್ಪ ಎನ್ಕ್ವೈರ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ದೇರ್ ಇಸ್ ಅ ಲಾಟ್ ಆಫ್ ಪ್ರೈಡ್ ಅಂಡ್ ಪಾಲಿಟಿಕ್ಸ್ ಇನ್ವಾಲ್ವ್ಡ್ ವಿತ್ ಟೈಗರ್ ಡ್ಯಾನ್ಸ್ ಅಂತ. Can you one of you, can you? I mean, he'll explain it better because I have seen a different tiger dance in Mangalore, in Udupi. Because ಯಾರು ಇಳಿಸ್ತಾರೆ ಅನ್ನೋದು ಕೂಡ ಒಂದು ತುಂಬಾ ಪ್ರೈಡ್. ಅಂದ್ರೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು ಈಗೋನ ಅಸೋಸಿಯೇಟ್ ಮಾಡ್ಕೊಂಡು ಹೋಗ್ತೇವೆ. ಸೊ ಮಂಗಳಾದೇವಿ ಹುಲಿವೇಷ ಹೇಗೆ ಶುರು ಆಯ್ತು ಅನ್ನೋದಕ್ಕೆ ಒಂದು ಒಳ್ಳೆ ಕೋಟ್ ಇದೆ. ಅಂದ್ರೆ ಮೊದಲಿನ ಕಾಲದಲ್ಲಿ ಯಾವ ಮಗುಗೆ ಕಾಲ್ ಸ್ವಲ್ಪ ವೀಕ್ ಇತ್ತು ಅಥವಾ ಬೇರೆ ಬೇರೆ ಸಮಸ್ಯೆಗಳಿತ್ತು, ಆಗ ತಾಯಿ ಹರಕೆ ಹೇಳ್ತಾ ಇದ್ಲಂತೆ ಮಂಗಳಾದೇವಿಗೆ, ಅಮ್ಮ ನನ್ನ ಹರಿಯೋಕ್ಕಾಗ್ದಿರೋ ನೆಲದಲ್ಲಿ ಹರಿಯೋಕ್ಕಾಗ್ದಿರೋ ಮಗು ಹರಿಯೋ ಥರ ಆದರೆ, ಹರಿಯೋಕ್ಕಾಗೋ ಮಗು ಕೂತ್ಕೊಳ್ಳೋ ಥರ ಆದರೆ, ಕೂತ್ಕೊಳ್ಳೋ ಥರ ಆಗೋ ಮಗು ನಿಂತ್ಕೊಳ್ಳೋ ಥರ ಆದರೆ, ನಿಂತ್ಕೊಳ್ಳೋ ಥರ ಆಗೋ ಮಗು ಓಡೋ ಥರ ಆದರೆ, ಓಡೋ ಮಗುನ ನಿಲ್ಲಿಸಿ ನಾನು ನಿಮಗೆ ಹುಲಿವೇಷ ಹಾಕಿ ಕುಣಿಸ್ತೀನಿ, ಯಾಕಂದರೆ ನಿನ್ನ ವಾಹನ ಅದು ಅಂತ. ಸೊ ಇಟ್ ವಾಸ್ ಪ್ಯೂರ್ಲಿ ಹರಕೆ. ಬಟ್ ಆಮೇಲೆ ಅದಕ್ಕೆ ಬೇಕಾದಂಥ ಅಟೆನ್ಷನ್ ಸಿಗ್ತಾ ಹೋಯ್ತಲ್ವ. ಆ ಅಟೆನ್ಷನ್ ಸಿಗ್ತಾ ಹೋದಾಗ ಯಾವಾಗ ಯಾವುದು ಒಂದು ವಿಷಯ ಪಾಪ್ಯುಲರ್ ಆಗ್ತಾ ಹೋಗುತ್ತೆ ಆಗ ಅದು ಬೇರೆ ಬೇರೆ ಜನಗಳ ಕೈಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ತುಂಬ ಹಳೆ ಹುಲಿವೇಷ ಹಾಕೋರು ಇದ್ದಾರೆ, ಅದೇ ರೀತಿ ಎಷ್ಟೋ ಗ್ಯಾಂಗ್ಸ್ಟರ್ಗಳು ಕೂಡ ಹುಲಿ ಇಳಿಸೋರು ಇದ್ದಾರೆ. ಸೊ ಅವರೆಲ್ಲ ಬಂದಾಗ ಒಬ್ಬ ಗ್ಯಾಂಗ್ಸ್ಟರ್ ಇಳಿಸಿದಾಗ ಇನ್ನೊಬ್ಬ ಅದಕ್ಕಿಂತ ಜಾಸ್ತಿ ಜನ ಹಾಕಬೇಕು, ಆ್ಯಂಡ್ ಜಾಸ್ತಿ ಹುಲಿವೇಷ ತಾಸೆಗಳನ್ನು ಯೂಸ್ ಮಾಡಬೇಕು, ಬಣ್ಣ ಬೇರೆ ಬೇರೆ ಥರದ್ದು ಹಾಕಬೇಕು, ಸೊ ಆ ಥರ ಎಲ್ಲ ಆಗುತ್ತಲ್ವಾ. ಇದೆಲ್ಲದೂ ಕೂಡ ಹೈರಾರ್ಕಿ ಇದೆ. ಸೊ ಬಟ್ ಹ್ಯಾವ್ ಯು ಡೆಲ್ಟ್ Yes. with that? No, with no, the politics of it? No, no, but ಅದು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅಲ್ಲ, ನಾನು ಈ ಚಿತ್ರದಲ್ಲಿ ಅದನ್ನ ಎಸ್ ಒಂದು ಲೆವೆಲ್ಗೆ ಹೌದು, ಚಿತ್ರದಲ್ಲಿ ಹೌದು. ಕೊನೆಯದಾಗಿ ಇವತ್ತು OTT ನಲ್ಲಿ ಎಲ್ಲಾ ರೀತಿಯ ಎಲ್ಲಾ ಜಾನ್ರಾ ಫಿಲ್ಮ್ಸ್ ರಿಲೀಸ್ ಆಗ್ತಾರೆ. ಬರೀ ಫ್ಯಾಮಿಲಿ ಓರಿಯೆಂಟೆಡ್ ಮಾತ್ರ ಅಂತಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸೋ ಕಾಲ್ಡ್ ಒಂದು ಗ್ಯಾಂಗ್ಸ್ಟರ್ ಫಿಲ್ಮ್ ಅಂತ ಕರಿಬಹುದು ಟು ಲಾರ್ಜ್ ಎಕ್ಸ್ಟೆಂಟ್. ಫಾಜಿಲ್ ಅವ್ರದ್ದು ಮಾಲಿಕ್ OTT ನಲ್ಲಿ ರಿಲೀಸ್ ಆಗುತ್ತೆ. ಗರುಡ ಗಮನ ಇಷ್ಟು ದಿನ ಥಿಯೇಟರ್ಗಾಗಿ ವೇಟ್ ಮಾಡ್ತಾ ಇತ್ತು. ಕರೆಕ್ಟ್. ಕನ್ನಡ ಚಿತ್ರಗಳಿಗೆ OTT ನಲ್ಲಿ ಇನ್ನೂ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಸೆಟಪ್ ಆಗಲಿ, ನೆಟ್ವರ್ಕಿಂಗ್ ಆಗಲಿ ಆಗಿಲ್ಲ ಅನ್ನೋ ಕಾರಣಕ್ಕ ಅದ್ರ ಬಗ್ಗೆನೂ ಹೇಳಿ. ಪ್ಲಸ್ ವೈ ಡಿಡ್ ಯು ನಾಟ್ ರಿಲೀಸ್ ಗರುಡ ಗಮನ ಆನ್ ಫಸ್ಟ್? ಸೊ ಈಗ ಒಂದು ವೇಳೆ OTT ನಮ್ಮ ಕನ್ನಡ ಸಿನಿಮಾಗಳು ಡೈರೆಕ್ಟ್ ರಿಲೀಸ್ ಆಗ್ತಿಲ್ಲ ಅಂದರೆ ಅದಕ್ಕೆ ನಾವು ಫಿಲ್ಮ್ ಮೇಕರ್ಸ್ಗಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಯಾಕಂದರೆ ಬೇರೆಲ್ಲ ಭಾಷೆಯ ಸಿನಿಮಾಗಳಿಗೆ 4 ಸ್ಟೇಟಲ್ಲಿ ಮಾರ್ಕೆಟ್ ಇದೆ. ಕೇರಳದಲ್ಲಿದೆ, ಎಲ್ಲ ಕರ್ನಾಟಕದಲ್ಲಿದೆ. ತೆಲುಗು ಸಿನಿಮಾಗಳು 4 ಸ್ಟೇಟಲ್ಲಿ, ತಮಿಳ್ ಸಿನಿಮಾಗಳು 4 ಸ್ಟೇಟಲ್ಲಿ, ಮಲಯಾಳಂ ಸಿನಿಮಾಗಳು 4 ಸ್ಟೇಟ್. ಬಟ್ ನಮ್ಮ ಸಿನಿಮಾಗಳು ಇನ್ನೂ ಕೂಡ ಅಲ್ಲಿಗೆ ಹೋಗಲಿಲ್ಲ, ವಿಚ್ ವಿ ನೀಡ್ ಟು ಅಕ್ಸೆಪ್ಟ್ ಐ ಥಿಂಕ್. ಸೊ ಹಾಗಾಗಿ ನಮ್ಮಲ್ಲಿ ಆಡಿಯನ್ಸ್ ಕಮ್ಮಿ ಇದ್ದಾರಾ ಗೊತ್ತಿಲ್ಲ. ಸೊ ಆ ಕಮ್ಮಿ ಇರೋದ್ರಿಂದ OTT ಸ್ವಲ್ಪ ರಿಸ್ಟ್ರಿಕ್ಟ್ ಆಗ್ತಾ ಇದೆ, ಇರಲೂಬಹುದು, ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ಡಿಮಾಂಡ್ ಬಂದಾಗ ಅವರು ಪಾಪ ಏನು ಮೋಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ವಾ, ಅವರು ಕೂಡ ಬಿಸ್ನೆಸ್ ಮಾಡೋಕ್ಕೆ ಕೂತಿರೋದು. ಐ ಥಿಂಕ್ ವಿ ನೀಡ್ ಟು ಡೂ ಬೆಟರ್ ಫಿಲ್ಮ್ಸ್ ವಿಚ್ ಕ್ಯಾನ್ ಬ್ರೇಕ್ ದ ಬೌಂಡ್ರೀಸ್ ಆ್ಯಂಡ್ ರೀಚ್ ಟು ಅದರ್ ಸ್ಟೇಟ್ಸ್, ಆ್ಯಂಡ್ ದೆನ್ ಐ ಥಿಂಕ್ ವಿ ಮೈಟ್ ಹ್ಯಾವ್ ಅ ಬೆಟರ್ ಚಾನ್ಸ್. ಆ್ಯಂಡ್ ಅದನ್ನು ಬಿಟ್ಟು ಇನ್ನೊಂದು ಪ್ರಶ್ನೆ, ಗರುಡ ಗಮನ ಯಾಕೆ OTT ರಿಲೀಸ್ ಮಾಡಿಲ್ಲ ಅಂದರೆ, ನನಗೆ ಈ ಸಿನಿಮಾನ ಫಸ್ಟಿಗೆ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮ್ಮ ಇಡೀ ಟೀಮ್ ಯಾವ ರೀತಿ ನೋಡಿದ್ವೋ, ಮೀಡಿಯಮ್ಮೇ ನಾವು ಥಿಯೇಟರ್ ಅನ್ನುವ ಒಂದು, ಅಂದರೆ ಅದರ ಫ್ರೇಮಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ವೈಡ್ ಲೆನ್ಸ್ಗಳು, ಪ್ರತಿಯೊಂದು ನಾವು ಮಾಡಿದ್ದು ಥಿಯೇಟ್ರಿಗೋಸ್ಕರ. ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ನ ಆಡಿಯನ್ಸ್ ಅನುಭವಿಸ್ಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ನಾವು ಥಿಯೇಟರ್ ಅಂತಲೇ ಗಟ್ಟಿಯಾಗಿ ಕೂತ್ಕೊಂಡ್ವಿ. ಐ ಜಸ್ಟ್ ಎಂಡ್ ವಿತ್ ದಿಸ್ ಆಸ್ ಅನ್ ಎಕ್ಸ್ಟೆನ್ಷನ್. ಮ್ಯಾಥಮೆಟಿಕಲಿ ನೋಡೋಣ ಇದನ್ನು. ರಾಜ್ ಅವ್ರು ಹೇಳಿದರು, ವಿಚ್ ಇಸ್ ವೆರಿ ವ್ಯಾಲಿಡ್ ಆ್ಯಂಡ್ ಐ ಥಿಂಕ್ ವಿ ಶುಡ್ ಅಡ್ಮಿಟ್ ಇಟ್. ಇವತ್ತಿಗೂ ಕನ್ನಡ ಫಿಲ್ಮ್ಸ್ಗೆ ಲಿಮಿಟೆಡ್ ಆಡಿಯನ್ಸ್, ಲಿಮಿಟೆಡ್ ಅಕ್ಸೆಪ್ಟೆನ್ಸ್ ಇದೆ. ಈಗ ಒಂದು ತಮಿಳ್ ಫಿಲ್ಮ್ 4 ರಾಜ್ಯಗಳು ನೋಡ್ಬೋದು, ಮಲಯಾಳಂ ಚಿತ್ರಗಳು ಜಾಸ್ತಿ, ಶ್ರೀಕಾಂತ್ ಅವ್ರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಆಗೋಯ್ತು OTT. ಬಟ್ ನಮ್ಮ ಬಡ್ಜೆಟ್ಸ್ ಕೂಡ
ರಿಲೇಟಿವ್ಲಿ ಅಥವಾ ಪ್ರಪೋರ್ಷನೇಟ್ಲಿ ಕಡಿಮೆ ಇದೆಯಾ? ವಾಟ್ ಐಮ್ ಆಸ್ಕಿಂಗ್ ಇಸ್, ಅಮೆಝಾನ್ ಅವರಾಗಲಿ, ನೆಟ್ಫ್ಲಿಕ್ಸ್ ಅವರಾಗಲಿ, ಮತ್ತೊಂದು ಮಗದೊಂದಾಗಲಿ, ನಮಗೇನು ರೇಟ್ ಇದೆಯೋ ಅದನ್ನೇ ಕೊಡಿ. ನಾವು ಅದನ್ನು ಒಪ್ಕೊಳ್ತಾ ಇಲ್ವಾ? ನಮಗೂ ಅದೇ ರೇಟ್ ಬೇಕು ಅಂತ ನಾವು ಹೇಳ್ತಾ ಇದೀವಾ? ನಾವು ಹೇಳ್ತಾ ಇದ್ದೀವಿ. ಅಲ್ಲ, ನಾವು ಹೇಳಬೇಕು. ಇನ್ಫ್ಯಾಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಟುಡೇ ಇಫ್ ಐ ಆಮ್ ಸೆಲ್ಲಿಂಗ್ 777 ಚಾರ್ಲಿ, ಐ ಫಾರ್ ಮಿ ಇಟ್ ಈಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್. ಓಕೆ, ನಾವು ಜಸ್ಟ್ ಬಿಕಾಸ್ ನೀವು ಇದುವರೆಗೂ ಕನ್ನಡ ಸಿನಿಮಾಗೆ ಈ ಪ್ರೈಸಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಸಿನಿಮಾಗೆ ನೀವು ಕೊಡಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಪಲ್ಲ. ಐ ಥಿಂಕ್ ವಿ ನೀಡ್ ಟು ಅದೇ ಇಲ್ಲೂ ಕೂಡ ಆ ಬೌಂಡ್ರಿನ ಪುಷ್ ಮಾಡಬೇಕು. ನನಗೆ ಈ ಸಿನಿಮಾಗೆ ಆಡಿಯನ್ಸ್ ಇದ್ದಾರೆ, ಆಲ್ ಓವರ್ ಇಂಡಿಯಾ ಆಡಿಯನ್ಸ್ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಂಗೆ ಡೆಫಿನೆಟ್ಲಿ ನಾಟ್ ಜಸ್ಟ್ ಕರ್ನಾಟಕ ಆಡಿಯನ್ಸ್ ಬಟ್ ಎವ್ರಿಬಡಿ ವಿಲ್ ವಾಚ್ ಇಟ್. ಗಿವ್ ಮಿ ದಿಸ್ ಪ್ರೈಸ್, ದಟ್ ಈಸ್ ವಾಟ್ ವಿ ಶುಡ್ ಫೈಟ್ ಫಾರ್. ಒನ್ ಆಫ್ ದ OTT ಪ್ಲಾಟ್ಫಾರ್ಮ್ಸ್ ಹೆಡ್ ಜೊತೆ ನಂದು ದೊಡ್ಡ ಜಗಳನೂ ಆಗಿದೆ ಈ ವಿಷಯದಲ್ಲಿ. Anyways, I mean, it is going for a better price than what he was not ready to give. So yeah, but see, today we are in a place where probably it doesn't even matter. I mean, another 1 or 2 years down the line, it doesn't matter if your film is coming from which industry. Yes. Your film is good, there is a market. Yes. There are people all over the world are ready to watch your content if the content is good. That is what the bottom line is. Whatever the difference ಏನೆಲ್ಲ ಇತ್ತಲ್ಲ ಇದುವರೆಗೂ, ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಸಿನಿಮಾಗೆ ಎಷ್ಟು ಮಾರ್ಕೆಟ್ ಇದೆ ಅನ್ನೋದು ನಾವು ಜಡ್ಜ್ ಮಾಡಬೇಕು. ಬಿಟ್ಟರೆ ಕಮರ್ಷಿಯಲ್ ಸಿನಿಮಾ ಈ ಇಂಡಸ್ಟ್ರಿಯಿಂದ ಬರಲಿ ಏನು ಡಿಫ್ರೆನ್ಸ್ ಬೀಳಲ್ಲ. ಆಬ್ವಿಯಸ್ಲಿ ಸ್ಟಾರ್ ವ್ಯಾಲ್ಯೂಗೆ ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಇರ್ಬೋದು, ಬಟ್ ಅದರ್ವೈಸ್ ಇಂಡಸ್ಟ್ರಿ ಇಟ್ಕೊಂಡು ಈ ಇಂಡಸ್ಟ್ರಿಗೆ ಇಷ್ಟೇ ವ್ಯಾಲ್ಯೂ, ದಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಎನಿಮೋರ್. ನಮ್ಮ ಕನ್ನಡ ಇಂಡಸ್ಟ್ರಿ ರೆಡಿ ಆಗ್ತಾ ಇದೆಯಾ ಡೈರೆಕ್ಟ್ OTT ರಿಲೀಸ್ಗೆ? have we even started working towards having direct OTT releases? ಕೆಲವೊಂದೆಲ್ಲ ಆಯ್ತು ಡೈರೆಕ್ಟ್, ಆಯ್ತು ಬಟ್ ದೊಡ್ಡ ಚಿತ್ರಗಳು, ಸ್ಟಾರ್ ಚಿತ್ರಗಳು, ನಾವು ಸ್ಟಾರ್ ಚಿತ್ರಗಳು ಡೈರೆಕ್ಟ್ OTT ರಿಲೀಸ್ ಅಂತಂದ್ರೆ ಇಟ್ ಶುಡ್ ಮೇಕ್ ಸೆನ್ಸ್ ಆಲ್ಸೋ. ಐ ಮೀನ್ ಫಾರ್ ಎಕ್ಸಾಂಪಲ್ if I make a film which is for OTT, ಅದೇ ನಾನು ಕೇಳ್ತಾ ಇರೋದು. is the industry thinking now ಇದು ಕೂಡ ಒಂದು ಸ್ಟ್ರೈಟ್ ಡೈರೆಕ್ಟ್ OTT ಅನ್ನೋದು ಕೂಡ ಒಂದು ಚಾನಲ್, ಅದಕ್ಕೂ ಮಾಡಬೇಕು ಅನ್ನೋದು ಅಂದ್ರೆ ಪೂರ್ತಿ ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಟ್ಸ್ ಟೂ ಅರ್ಲಿ ಪ್ರಾಬಬ್ಲಿ. ಅಟ್ ಲೀಸ್ಟ್ ವಿ had worked on ಸಬ್ಜೆಕ್ಟ್ ಕಾಲ್ಡ್ ಮಿಡ್ವೇ ಟು ಮೋಕ್ಷ ಅಂತ, ವಿಚ್ ವಾಸ್ ಓನ್ಲಿ ಫಾರ್ OTT. ನಾವು ಥಿಯೇಟ್ರಿಕಲ್ ರಿಲೀಸ್ ಪ್ಲಾನೇ ಮಾಡಿರಲಿಲ್ಲ, ಬಟ್ he was starring in it, I was starring in it, Rishabh was starring in it, all of us wanted to make that film. For example, ನಾನು ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೊಂದು 5 ಜನ ಅಟ್ಲೀಸ್ಟ್ ಯೋಚನೆ ಮಾಡಿರ್ತಾರೆ, ಬಟ್ ನಾ 5 ಜನ ಭೇಟಿ ಮಾಡಿಲ್ಲ ಇನ್ನು ಅಷ್ಟೇ. ಡೆಫಿನೆಟ್ಲಿ ಆ ಮಾರ್ಕೆಟ್ ಏನು ಡಿಫ್ರೆನ್ಸ್ ಇದೆ ಅದಂತೂ ಜನರಿಗೆ ಗೊತ್ತು. ಆ್ಯಂಡ್ ಫ್ಯೂ ಆಫ್ ದ ಸ್ಟಾರ್ಸ್ ಮೈಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್, ಫ್ಯೂ ಆಫ್ ದ ಸ್ಟಾರ್ಸ್ ಮೈಟ್ ಥಿಂಕ್ ದಟ್ ನೋ ಐ ವಾಂಟ್ ಥಿಯೇಟ್ರಿಕಲ್ ಫಿಲ್ಮ್ ಓನ್ಲಿ, ಡೈರೆಕ್ಟ್ OTT ನಂಗೆ ಬೇಡ ಅಂತೂ ಯೋಚನೆ ಇರ್ಬೋದು. ಬಟ್ ದಟ್ ಈಸ್ ಅ ಫ್ಯೂಚರ್. ಮುಂದೆ ಹೋಗಿ ಇಫ್ ಅನ್ ಆ್ಯಕ್ಟರ್ ವಾಂಟ್ಸ್ ಟು ಎಕ್ಸ್ಪೆರಿಮೆಂಟ್ ದೆನ್ ಹಿ ಹ್ಯಾಸ್ ಟು ಡೂ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್ ಆಲ್ಸೋ. ಆ್ಯಂಡ್ ವೆನ್ somebody is giving you a platform to do that kind of film, why not? ಆ್ಯಂಡ್ ಇದು TRPಗಾಗಿ ಕೇಳ್ತಾ ಇಲ್ಲ. ಪ್ರಾಯಶಃ ನಾನು ಬರೆದ ಲೆಟರ್ನ ಯಾರಾದರೂ ಓದಿದರೆ ಅವ್ರಿಗೆ ಗೊತ್ತಾಗುತ್ತೆ. ದಿ ಅನ್ಫಾರ್ಚುನೇಟ್ ಪಾಸಿಂಗ್ ಅವೇ ಆಫ್ ಪುನೀತ್ ರಾಜ್ಕುಮಾರ್, ವಾಟ್ ಡಸ್ ಇಟ್ ಡೂ ಟು ಅನ್ ಆರ್ಟಿಸ್ಟ್? ಏನು ಹೇಳಕ್ಕೆ ಬಂದೆ ಅಂದರೆ, ನೀವು ಹೇಳಿದ್ರಿ ನನ್ನಲ್ಲಿ ತುಂಬ ಐಡಿಯಾಸ್ ಇದೆ, ನಿಮ್ಮಲ್ಲೂ ತುಂಬ ಐಡಿಯಾಸ್ ಇರುತ್ತೆ, ನನ್ನಲ್ಲೂ ನನ್ನದೇ ಆದ ಏನೇನೋ ಮಾಡಬೇಕು ಅನ್ನೋದಿರುತ್ತೆ ಆರ್ಟಿಸ್ಟಿಕಲಿ. ಈ ಥರದ್ದೊಂದು ಜೋಲ್ಟ್ ಬಂದಾಗ ವಾಟ್ ಡಸ್ ಇಟ್ ಡೂ ಟು ಅನ್ ಆರ್ಟಿಸ್ಟ್? ಏನು ಬೇಡ ಬಿಟ್ಟು ಹಾಕೋ ಅನ್ನೋ ಥರ ಆಗ್ಬಿಡ್ತಾ? ಹಾಗೂ ಯೋಚನೆ ಮಾಡಬಹುದು. ಇಷ್ಟೇ, ಏನು ಬೇಕೋ ಎಂಜಾಯ್ ಮಾಡು, ಫ್ರೀ ಆಗು, ಫ್ರೀಡಮ್. ಅವ್ರ ಜೊತೆ ಈಗ ಒಂದಲ್ಲ ಒಂದು ದಿವಸ ಅವ್ರನ್ನ ಮತ್ತೆ ನಾವು ಭೇಟಿ ಆಗಬೇಕಾದ್ರೆ ಮೇ ಬಿ ಸಿನಿಮಾ ಡಿಸ್ಕಸ್ ಮಾಡಬೇಕು, ಏನೋ ಮಾಡಿದೆ ಅಂತ ಕೇಳ್ಬೋದು ಅವರು. ಆಗ ಅವ್ರಿಗೆ ಹೇಳೋದಕ್ಕೆ ಒಂದಾದರೂ ಒಂದು ವ್ಯಾಲಿಡ್ ರೀಸನ್ ಇರಬೇಕು. ಅದನ್ನು ಬಿಟ್ಟು ಅಂದರೆ ನಾನೇನು ಹೇಳ್ತೀನಿ, ಮನುಷ್ಯ ಬೇರೆ, ಒಂದು ಫಿಸಿಕಲ್ ಪ್ರೆಸೆನ್ಸ್ ಬೇರೆ. ಆ್ಯಂಡ್ ಅವನ ಪ್ರೆಸೆನ್ಸ್ ಯಾವತ್ತೂ ಕೂಡ ಅವನ ಮಹತ್ವಾಕಾಂಕ್ಷೆಯಲ್ಲಿ, ಅವನ ಕನಸಲ್ಲಿ, ಅವ್ರು ಏನು ಕೆಲಸ ಮಾಡಿದ್ರು, ಅವರ ಸೇವೆಯಲ್ಲಿ, ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ಅವರ ಪ್ರೆಸೆನ್ಸ್ ಹೋಗಿರ್ಬೋದು, ಫಿಸಿಕಲ್ ಪ್ರೆಸೆನ್ಸ್, ಬಟ್ ಅವರ ಮಹತ್ವಾಕಾಂಕ್ಷೆಗಳಿರ್ಬೋದು, ಈ ಇಂಡಸ್ಟ್ರಿನ ಹೇಗೆ ಕಟ್ಟಬೇಕು ಅನ್ನೋ ಆಸೆಗಳಿರ್ಬೋದು, ಅದೆಲ್ಲ ಉಳ್ಕೊಂಡಿದೆ ಅಂದರೆ ನಾವು ಕಲೆಕ್ಟಿವ್ ಆಗಿ ಅವ್ರ ಜೊತೆ ನಮ್ಮಲ್ಲಿ ಎಲ್ಲರಲ್ಲೂ ಉಳ್ಕೊಂಡಿದೆ. ಬಿಕಾಸ್ ಅಟ್ ಒನ್ ಪಾಯಿಂಟ್ ನಾವೆಲ್ಲರೂ ಇಂಡಸ್ಟ್ರಿಗೆ ಬಂದಾಗ ಅದೆಲ್ಲ ಐ ಥಿಂಕ್ ಅದು ನಮಗೆ ಜವಾಬ್ದಾರಿಯಾಗಿ ಅಪ್ಪು ಸರ್ ನಮ್ಮಲ್ಲಿ ಉಳ್ಕೊಂಡಿದ್ದಾರೆ. ಸೊ ಇನ್ನು ಮೇ ಬಿ ಅವ್ರನ್ನ ಎಷ್ಟು ಸಮಯ ಉಳಿಸ್ತೀವಿ ಆ್ಯಂಡ್ ಬೆಳೆಸ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಐ ಮೀನ್ ಐ ಲುಕ್ ಎಟ್ ಲೈಫ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಸೊ ನನಗೆ ಟು ಬಿ ಫ್ರ್ಯಾಂಕ್,
death doesn't haunt me too much. Any death, I've accepted. I'm ready to go tomorrow also. I mean, if you ask me. But I think ನಾವು ಅದೇ ಮಾತಾಡ್ಕೊತಾ ಇದ್ವಿ. We are together throughout the process. I think for some reason this one death has not because he's a star or not because he welcomed us. Perhaps it is because he was not a star. Yeah, Exactly. yes. Because the kind of human being he was, and the way he was with everyone, you know, there is no selection. Yes. ರಕ್ಷಿತ್ ಬಂದ್ರೆ ಹಿಂಗೆ, ರಾಜ್ ಬಂದ್ರೆ ಹಿಂಗೆ, ಲೈಟ್ ಮ್ಯಾನ್ ಬಂದ್ರೆ ಹಿಂಗೆ, ಅದಿಲ್ಲ, ಆ ಸಿಲೆಕ್ಷನ್ ಇಲ್ಲ. He was that with everyone ಅಲ್ವಾ, which is why it is still haunting. But otherwise, you ಹೇಳ್ದಂಗೆ, Apu sir is inside everyone who has met him. You have met him once, then he is there living inside you in some or the other way. And ನಾವು ಅದನ್ನೆಷ್ಟು ಚೆನ್ನಾಗಿ ಉಳಿಸ್ಕೋತೀವಿ ಅನ್ನೋದು ನಮ್ಮ ಮೇಲಿರೋದು ಇವಾಗ. ಸೂಪರ್. ಆನ್ ದಟ್ ನೋಟ್, 19th November ತುಂಬ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಬಿಕಾಸ್ ನನಗನ್ಸೋದು ಇದು ಸಕ್ಸಸ್ ಆಗತ್ತೆ, ಆಗೋದ್ರಿಂದ ಇಂಡಸ್ಟ್ರಿಗೆ ಒಳ್ಳೆಯದಾಗತ್ತೆ, ಆಗಬೇಕು, ಆಡಿಯನ್ಸ್ಗೆ ಒಳ್ಳೆಯದಾಗತ್ತೆ ಅನ್ನೋದು. ಸೊ ಗುಡ್ ಲಕ್. ಥ್ಯಾಂಕ್ ಯು. ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.